ರಾಗ ಸುರಟಿ. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರ ಯಥಾಕ್ಷೇ ಗಂಭೀರಾವರ್ತನಾಭಿಃ ಸ್ತನಭರನಮಿತ ಶುಭ್ರವಸ್ತ್ರೋತ್ತರೇ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯೋ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಂಗಲ್ಯ ಯುಕ್ತಾ. ಶ್ರೀ ಗುರುಭ್ಯೋ ನಮಃ. ವ್ಯಾಧ ರೂಪದಲ್ಲಿ ಇರುವಂತಹ ಭೃಗು ಋಷಿಗೂ ಕೂಡ ಅದೇ ಪ್ರಜ್ಞೆ ಬಂತು. ಭಗವಂತನ ಪಾದಾರವಿಂದಗಳನ್ನು ನೋಡಿ ಇವು ಹಕ್ಕಿಗಳು ಅಂತ ಭ್ರಮೆ ಬಂತು ಅಂತ ಒಂದು ನೀವು ತಿಳ್ಕೊಂಡ್ರೆ, ನಿಜವಾಗಲೂ ಋಗ್ವೇದದಲ್ಲಿ ಹೇಳಿದ ಮಾತಿನ ಪ್ರಕಾರ ದ್ವೌ ಸ್ವಪೂರ್ಣವು ಸಯುಜವು ಸಖಾಯೌ ಅಂದರೆ ಎರಡು ಪಕ್ಷಿಗಳ ವಿವರಣೆ ಪ್ರಕಾರ ಭಗವಂತನ ಪಾದ ಆ ವ್ಯಾಧನೆಗೆ ಪಕ್ಷಿಯ ರೂಪದಲ್ಲಿ ಕಾಣಿಸುತ್ತೆ. ಅದೇ ಪ್ರಜ್ಞೆ ಬಂತು ನೋಡಿ. ಬಾಣ ಬಿಟ್ಟ, ಹೋಯ್ತು ಪಕ್ಷಿ ಅಂದ್ಕೊಂಡ. ಪ್ರಜ್ಞೆ ಅದು ಬಾಣ ಜೋರಾಗಿ ಬಿಟ್ಟು ಬಿಟ್ಟ, ಪ್ರಜ್ಞೆ ಬಂತು, ಹೋಯ್ತು ಪಕ್ಷಿ. ಬಾಣ ಹೊಡೆದದ್ದು ಏನಾಯ್ತು? ಕೃಷ್ಣ ಪ್ರಾಣ ಬಿಟ್ಟ. ಸರಿತಾನೆ? ನಮಗೆ ಹೀಗೆ ಕಲ್ಪನೆ ಬರೋದು. ಆದ್ರೆ ವೇದವ್ಯಾಸ ದೇವರು ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೃಷ್ಣ ದೇಹ ತ್ಯಾಗ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಅರ್ಜುನ ಹೋಗಿ ಸುಟ್ಟಿದ್ದ ಅಂತ ಇದೆಯಲ್ಲ, ಭಾಗವತ ಕಥೆ ತೆಗೆದು ನೋಡಿದಾಗ ಅರ್ಜುನ ಹೋಗಿ ಸುಟ್ಟಿದ್ದಾನೆ ಅಂತ ಇದೆಯಲ್ಲ, ಅದೇನದು? ಕೃಷ್ಣ ತಾನು ಪರಂಧಾಮಕ್ಕೆ ಹೋಗೋ ಮೊದಲು ಅರ್ಜುನನಿಗೆ ಹೇಳಿ ಕಳಿಸಿರ್ತಾನೆ ಇಂದ್ರಪ್ರಸ್ಥಕ್ಕೆ. ಅಂದ್ರೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ, ನಾನು ನಿನ್ನನ್ನ ತ್ವರೆಯಾಗಿ ಅರ್ಜೆಂಟಾಗಿ ನೋಡಬೇಕು, ಅರ್ಜುನ ನೀ ಬೇಗ ಬಾ. ಯಾಕೆ ಏನು ಪ್ರಶ್ನೆ ಬರೋಲ್ಲ ಅಲ್ಲಿ. ಆಗಿನ ಕಾಲದ ಫೋನ್ ಗೀನಿಲ್ಲ, ಯಾಕೆ, ಏನು ಮಾಡ್ತಾ ಇದ್ಯಾ, ಊಟ ಆಯ್ತಾ, ತಿಂಡಿ ತಿಂತಾ, ಮಲ್ಕೊಂಡಿದ್ಯಾ, ಅದೆಲ್ಲ ಪ್ರಶ್ನೆಗಲ್ಲ. ಅದು ಫೋನ್ ಇರೋದು ಯಾತಕ್ಕೆ? ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು. ಊಟ ಆಯ್ತಾ, ತಿಂಡಿ ತಿಂತ, ಮಲ್ಕೊಂಡ್ಯಾ, ಅದೆಲ್ಲ ಕೇಳೋಕಲ್ಲ. ಅವನು ಬಂದ, ಅರ್ಜುನನಿಗೆ ಸುದ್ದಿ ಮುಟ್ಟಿಸ್ದ, ಕೃಷ್ಣ ನಿನ್ನನ್ನು ಹೇಳಿ ಕಳಿಸಿದ್ದಾನೆ. ಇಷ್ಟು ಕೃಷ್ಣ. ಅರ್ಜುನ ಹೋಗೋತ್ತಿಗೆ ಕೃಷ್ಣ ಹೊರಟು ಹೋಗಿ ಆಗಿತ್ತು. ಎಲ್ಲಿಗೆ ಹೋಗಿದ್ದ? ಕೃಷ್ಣ ಇರಲಿಲ್ಲ ಅಲ್ಲಿ. ಬಂದ ಅರ್ಜುನ ಏನ್ ಮಾಡ್ದ? ಕೃಷ್ಣನ ಹೆಣ ನೋಡ್ದ. ಅಶ್ವತ್ಥ ಮರದ ಬುಡದಲ್ಲಿ ಪಾದಗಳ ಮೇಲೆ ಪಾದ ಹಾಕಿ ನಿರ್ವಿಕಾರವಾಗಿ ಹಾಗೆ ಹೆಣವಾಗಿ ಬಿದ್ದಿದ್ದ. ಅಯ್ಯೋ, ಕೃಷ್ಣ ನಮ್ಮ ಹತ್ರ ಹೇಳಿದೆ ಹೊರಟು ಹೋದ್ನಲ್ಲ ಅಂತ ಹೇಳಿ ಹಣೆ ಚಚ್ಕೋತಾನೆ ಅರ್ಜುನ. ಯಾಕೆ ಅಂದ್ರೆ ಏನು ಘಟನೆ ಈ ನಡೆದಿದೆ, ಆ ಘಟನೆಯನ್ನ ಅರ್ಜುನಾದಿಗಳು ತಮ್ಮ ಕನಸಲ್ಲೂ ವಿಚಾರ ಮಾಡಿರಲಿಲ್ಲ. ಯಾವ ಕೃಷ್ಣನನ್ನ ಪರಾತ್ಪರ ವಸ್ತು, ಪರಂಜ್ಯೋತಿ ಸ್ವರೂಪ, ಪರಮಾತ್ಮ, ನಲಿದಾಡುವ ದೇವರು ಅಂತ ಅಂದುಕೊಂಡಿದ್ರು, ಆ ದೇವರು ಇವತ್ತು ಹೆಣ ಆಗಿ ಬಿದ್ದಾರೆ. ಈಗ ಮನುಷ್ಯ ಭಾವ ಬಂತು ಅರ್ಜುನ.
ಕೃಷ್ಣ ನಮ್ಮನ್ನು ಬಿಟ್ಟು ಹೊರಟು ಹೋದ್ನಲ್ಲ ಅಂತ ಚೆನ್ನಾಗಿ ರೋಧಿಸ್ತಾರೆ. ಮುಂದೆ ಅರ್ಜುನ ಅಗ್ನಿಯನ್ನು ಆರೋಪಣೆ ಮಾಡಿದ, ಕಟ್ಟಿಗೆಯನ್ನು ಪೇರಿಸಿದ, ಗಂಧದ ಕಟ್ಟಿಗೆಗಳನ್ನೇ ತಂದು ಒಟ್ಟಿ ಕೃಷ್ಣನ ಹೆಣವನ್ನು ಹೆಗಲ ಮೇಲೆ ಹಾಕ್ಕೊಂಡು ಅಳ್ತಾನೇ ಇದ್ದಾನೆ. ಅವನಿಗೆ ದುಃಖ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಕಾರಣ ಏನಂದ್ರೆ, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರ ಬಳಿ ಇರುವುದಕ್ಕಿಂತ ಹೆಚ್ಚಿಗೆ ಕೃಷ್ಣ ಅರ್ಜುನನ ಜೊತೆ ಕಾಲ ಕಳೆದಿರೋದು. ಯುದ್ಧ ಪ್ರಸಂಗದಲ್ಲೂ ಅಷ್ಟೇ, ಅಥವಾ ಅನೇಕ ದಿನಗಳಲ್ಲಿ ಅರ್ಜುನನ ಸಖ, ಒಂದು ಸ್ನೇಹಿತನಾಗಿ ಟ್ರೀಟ್ ಮಾಡಿ ತುಂಬ ಗಂಟೆಗಳ ಕಾಲ ಅಥವಾ ತುಂಬ ವರ್ಷಗಳ ಕಾಲ ಅರ್ಜುನನ ಜೊತೆಯೇ ಹೆಚ್ಚು ಸಾಂಗತ್ಯ. ಅದಕ್ಕೇನು ನರನಾರಾಯಣರಿದ್ದಂತೆ ಅಂದ್ಬಿಟ್ರು. ಬಹಳ ಜನ ಏನು ಹೇಳ್ತಾರೆ, ನರನಾರಾಯಣರು ಅಂದರೆ ನರ ಅಂದರೆ ಅರ್ಜುನ, ನಾರಾಯಣ ಅಂದರೆ ಕೃಷ್ಣ ಅಂತ ಹೇಳ್ತಾರೆ. ಅದಲ್ಲ, ನರನಾರಾಯಣರು ಇದ್ದಂತೆ ಅನ್ಬೇಕು. ಯಮದೇವರಿಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು, ನರ ಅಂತ ಒಬ್ಬ, ನಾರಾಯಣ ಅಂತ ಒಬ್ಬ. ಅವ್ರು ಬೇರೆ. ನರ ಅಂದರೆ ಅವನು ಪರಮಾತ್ಮನೇ, ನಾರಾಯಣ ಅಂದ್ರೆ ಅವನು ಪರಮಾತ್ಮನೇ. ಇಬ್ರು ನರ ಅಂದ್ರೆ ಮಾನವ ಅಂತಲ್ಲ, ಅವನ ಹೆಸರೇ ನರ ಅಂತ, ಇವನ ಹೆಸರು ನಾರಾಯಣ. ನರನಾರಾಯಣ ರೂಪದಲ್ಲಿ ಯಮದೇವರಲ್ಲಿ ಅವತಾರ ಮಾಡಿದ್ರು. ನರನಾರಾಯಣರಂತೆಯೇ ಶ್ರೀಕೃಷ್ಣರು ಇದ್ದರು ಎನ್ನುವುದು ಒಂದು ಉದಾಹರಣೆ ಅಷ್ಟೇ. ಕೃಷ್ಣಾರ್ಜುನರು ನರನಾರಾಯಣರಲ್ಲ. ಅರ್ಜುನ ಹೆಣ ಹೊತ್ಕೊಂಡು ಹೋದ, ಸುಟ್ಟ. ಪ್ರಾಯಶಃ ಅಲ್ಲಿಂದಲೇ ಒಂದು ಬೈಗಳಿಗೆ ನಾಂದಿಯಾಗಿರ್ಬಹುದೇನೋ. ಕೆಲವರು ಹೇಳ್ತಿರ್ತಾರೆ, ಒಂದು ಶಬ್ದ ಸಿಕ್ತು ನಮಗೆ, ಒಂದು ಬೈಗಳು. ಏನು ಅರ್ಜುನ ಕೃಷ್ಣನ ಹೆಣ ಹೊತ್ಕೊಂಡು ಸುಟ್ಟಾಕಿದ್ನಲ್ಲ, ಅಲ್ಲಿಂದ ನಮಗೊಂದು ಬೈಗಳು ಸಿಕ್ತು. ಏನು ಬೈಗಳು ಅಂತಂದ್ರೆ, ಆ ಒಂದು ಬೈಯಕ್ಕೊಂದು ಬೈಗಳ ಶಬ್ದ ಸಿಕ್ತು. ಹೆಣ ಹೊತ್ಕೊಂಡು ಹೋಗು, ಹೆಣ ಹೊರಕ್ಕೆ ಹೋಗು ಅಂತಾರೆ ನೋಡಿ. ಹೆಣ ಹೊರಲಿಕ್ಕೆ ಒಂದು ಊರೇ ಉಂಟಂತೆ. ಹೆಣ ಹೊರಲಿಕ್ಕೆ ಒಂದು ಊರೇ ಇದೆಯಂತೆ. ಆ ಊರಿನ ಹೆಸರು ನಾನು ಹೇಳೋಲ್ಲ, ಯಾಕೆ ಅಂದರೆ ಸುಮ್ಮನೆ ಗಲಾಟೆಗಳಾಗಬಾರ್ದು. ಹೆಣ ಊರ್ಲಿಕ್ಕೂ ಹೊರಕ್ಕೆ ಅಂತ ಒಂದು ಊರು, ಹೊರ ಸುಡ್ಲಿಕ್ಕೂ ಅಂತ ಒಂದು ಊರೇ ಇದೆ. ಬೈಗಳ ಸುಡಗಾಡ, ಹೆಣ ಹೊರಕ, ಏನು ಕೆಲಸ ಮಾಡ್ಬಿಟ್ಯೋ, ನಿಂಗೇನು ಉದ್ಯೋಗ ಇಲ್ವಾ, ಹೋಗಿ ಹೆಣ ಹೊರಕ್ಕೋಗು. ಅದ್ರ ಬಂದಿದ್ದು, ಹೆಣ ಸುಟ್ಟಾಕ್ ಬಂದ್ಯಾ, ಸುಟ್ಟಿ ಹೆಣದ ನೀನು, ಹೆಣ ಸುಡ್ಲಿಕ್ಕೆ ಹೋಗು. ಈ ಥರ ಎಲ್ಲ ಬೈಗಳು ಬಂದದ್ದು ಯಾವುದರಿಂದ? ಇದರಿಂದಲೇ ಬಂದದ್ದು. ಏನು? ಹೆಣ ಹೋಗ್ಲಿಕ್ಕೆ ಹೋಗು, ಹೆಣ ಸುಡ್ಲಿಕ್ಕೆ ಹೋಗು. ಕಡೆಗೇನು ಮಾಡ್ದ ಅರ್ಜುನ? ಆ ಹೆಣವನ್ನು ಹೊತ್ತು ಸುಟ್ರು. ಆ ಹೆಣದ ಸಂಬಂಧಪಟ್ಟ ಚೇತನಕ್ಕೆ ಏನು ಸದ್ಗತಿಯೇ ಆಗಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ ಅದಕ್ಕೊಂದು ರಹಸ್ಯ ಇದೆ. ಏನು ರಹಸ್ಯ ಅಂತಂದ್ರೆ, ಅದರ ಒಳಹೊಕ್ಕು ನೋಡ್ಬೇಕು ನೀವು. ಬೇರೆ ಭಾಗವತವನ್ನ ಮೇಲೆ ಮೇಲೆ ನೋಡಿದ ಕೃಷ್ಣ ಸತ್ತ, ಅರ್ಜುನ ಹೋದ, ಕೃಷ್ಣನ ಹೆಣ ನೋಡ್ದ, ಲಬ 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 ಬಾಯಿ ಬಡ್ಕೊಂಡು ಕಣ್ಣೀರು ಹಾಕಿ ತಡಿಲಿಕ್ಕಾಗದ ತಲೆ ಚಚ್ಕೊಂಡ. ಅವ್ನು ದೇವರು ಅಂತ ಅನ್ಕೊಂಡಿದ್ದೆ, ಅಯ್ಯೋ ದೇವತ್ವ ಇತ್ತು, ದೇವತ್ವ ಹೋದ ಮೇಲೆ ಇವನು ಮನುಷ್ಯನಾಗ್ಬಿಟ್ಟ, ಮನುಷ್ಯನಾಗಿ ಇವನು ಸತ್ತು ಹೋದ, ಹೆಣ ಬಿತ್ತು ಅನ್ನೋ ಭಾವನೆ ಅರ್ಜುನಿಗೆ ಬಂದಿತ್ತೋ ಇಲ್ವೋ? ಅರ್ಜುನಿಗೆ ಬಂದಿತ್ತು ಅಂತ ನಮಗೆ ಬಂದುಬಿಟ್ರೆ ನಮ್ಮ ಹೆಣಗಳೆಲ್ಲ ಬೀಳತ್ತೆ ನೋಡಿ. ಈ ಥರ ಅಂದುಕೊಳ್ಳಿಕ್ಕೆ ಬರೆದಂಥ ವಿಷಯ. ಈಗೇನ್ ಮಾಡ್ದ ಶ್ರೀಕೃಷ್ಣ? ಆ ಹೆಣಕ್ಕೆ ಬೆಂಕಿ ಇಟ್ಟ. ಧಗ 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 ಹೊತ್ತುರಿತು, ಹೆಣ ಸುಡ್ತು. ಹೆಣದ ಒಳಗಿನ ಚೇತನಕ್ಕೆ ಸದ್ಗತಿ ಆಯ್ತಾ? ಇಲ್ಲ ಅಂತಾರೆ. ಯಾತಕ್ಕೋಸ್ಕರ ಹೆಣಕ್ಕೆ ನಾವು ಸಂಸ್ಕಾರ ಮಾಡೋದು. ನಾಯಿಗಳು ನರಿಗಳು ಬಿದ್ದರೆ ಅದಕ್ಕೆ ಸಂಸ್ಕಾರವಿಲ್ಲ. ಒಂದು ಪಕ್ಷ ನಮ್ಮ ಮನೆಯಲ್ಲೇ ಸಾಕಿದಂಥ ನಾಯಿಯೋ ನರಿಯೋ ಆದರೆ ಅದಕ್ಕೆ ಸಂಸ್ಕಾರ ಆ ಮನೆಯವರು ಮಾಡ್ತಾರೆ. ಯಾಕೆ ಅಂದರೆ ಅದರ ಪುಣ್ಯ ಪುರುಷಾರ್ಥ, ಆ ಯಜಮಾನನ ಋಣ, ಅದರಿಂದ ಆಗಬಹುದೋ ಏನೋ. ಕೆಲವು ಕಾಗೆಗಳು ಸಂಸ್ಕಾರ ಮಾಡಿದರೆ ಅನೇಕ ಜನ ಇದ್ದಾರೆ. ಆದರೆ ಆ ಜೀವಾತ್ಮ ಅದು ಮನುಷ್ಯನ ಒಂದು ಆತ್ಮ ಆಗಿ ಆ ಸಂಸ್ಕಾರಕ್ಕೆ ಅದು ಒಳಗಾಗಿದ್ರೆ ಅಂತ ಯಜಮಾನನ ಮನೆ ಸೇರುತ್ತೆ. ಆ ಸಂಸ್ಕಾರ ಆ ನಾಯಿಗೆ ಆಗತ್ತೆ, ಅಥವಾ ಅದು ಯಾವುದೋ ಪ್ರಾಣಿಗೆ ಆಗತ್ತೆ.
ಇಂತಹ ಸಂಸ್ಕಾರವನ್ನ ಹೆಣಕ್ಕೆ ನಾವು ಯಾಕೆ ಮಾಡ್ತೇವೆ? ಮಂತ್ರಪೂರಿತವಾಗಿ ಹೆಣಕ್ಕೆ ಯಾಕೆ ಮಾಡ್ತೇವೆ? ಯಾಕೆ ಮಾಡ್ತೇವೆ ಅಂದರೆ ಅದಕ್ಕೋಸ್ಕರ ಹೇಳೋದು, ಹೆಣ ಸುಡೋದಲ್ಲ, ಮಂತ್ರಾಗ್ನಿಯಿಂದ ಸುಡಬೇಕು. ಮಂತ್ರಾಗ್ನಿಯಿಂದ ಹೆಣಕ್ಕೆ ಹೆಣದ ಒಳಗಿನ ಚೈತನ್ಯಕ್ಕೆ ಸದ್ಗತಿಯಾಗತ್ತೆ. ಆ ದೇಹ ಹೇಗೆ ಬೇಕಾದರೂ ಬದುಕಿರಲಿ ಬಿಡಿ, ಆದರೆ ಸದ್ಬ್ರಾಹ್ಮಣರ ವೃಂದದಿಂದ ಮಂತ್ರಾಗ್ನಿಯನ್ನು ಅದಕ್ಕೆ ಕೊಟ್ಟಾಗ ಅದು ಮಂತ್ರಿತವಾಯಿತು. ಹೆಣ ಮಂತ್ರಿತವಾಯಿತು ಅಂದರೆ ಹೆಣದ ಒಳಗಿನ ಯಜಮಾನ ಇದ್ದಲ್ಲ ಅವನಿಗೆ ಸದ್ಗತಿ ಆಗುತ್ತೆ. ಹೇಳ್ತೀವಿ ನೋಡಿ ಆಡು ಭಾಷೆಯಲ್ಲಿ, ಎಂಥವ್ರು ಬಾಳೆ ಬದುಕಿದ ಮನೆ ಗೊತ್ತಾಯಿತು, ಈ ಮನೆಯನ್ನು ಹಾಗೆ ಹೀಗೆ ಬಿಡೋಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ ಆ ಮನೆ ಪೂರಾ ಬಿದ್ದು ಹೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆ ಮನೆಯಲ್ಲಿ ಒಂದು ಸುತ್ತ ಒಂದು ಕಾಂಪೌಂಡ್ ಕಟ್ಟಿ ಅಲ್ಲೊಂದು ಏನೋ ಒಂದು ಕಲ್ಲನ್ನು ಇಡ್ತಾರೆ, ಇಟ್ಟು ಆ ಮನೆಗೊಂದು ಸದ್ಗತಿ ಕೊಡೋರು ಇರ್ತಾರೆ. ಯಾಕೆಂದರೆ ಒಳ್ಳೆಯವರು ಬಾಳೆ ಬದುಕಿದ ಮನೆ ಏನು ಮಾಡೋದು? ಪ್ರವಾಹ ಬಂತು ಅಥವಾ ಭೂಮಿ ಬಿರುಕಾಯಿತು, ಆ ಮನೆ ಬಿದ್ದೋಯ್ತು, ಎಂತಹ ಜ್ಞಾನಿಗಳು ಬಾಳೆ ಬದುಕಿದ ಮನೆ ಅಂತೇಳಿ ಅಲ್ಲೊಂದು ಅಶ್ವತ್ಥ ವೃಕ್ಷವನ್ನು ನೆಟ್ಟು ಅಥವಾ ಒಂದು ದೇವಸ್ಥಾನ ಕಟ್ಟಿಯೋ ಅಥವಾ ಪುನಃ ಅಂಥದ್ದೇ ಒಂದು ಮನೆ ನಿರ್ಮಾಣ ಮಾಡಿಯೋ ಅದೊಂದು ಸ್ಮರಣ ಉಳಿಲಿಕ್ಕೆ ಒಂದು ಏನು ತಯಾರು ಮಾಡ್ತಾರಲ್ಲ, ಅದರಿಂದ ಆ ಮನೆಯ ಯಜಮಾನ ಸತ್ತು ಹೋಗಿದ್ರು ಅಂತ ನೂರಾರು ವರ್ಷಗಳ ಕಾಲ ಆ ಯಜಮಾನನ ಹೆಸರಿಗೆ ಗುಣಗಾನ ಆಗ್ತಾ ಇರುತ್ತೆ. ಅದರಿಂದ ಅರ್ಥ ಏನು? ಆ ಜೀವಕ್ಕೆ ಸದ್ಗತಿ ಆಗಿರುತ್ತೆ ಅಂತ ಅಷ್ಟೇ ಅರ್ಥ. ಹೀಗೆ ಶವ ಸಂಸ್ಕಾರ ಮಾಡೋದಾಗ್ಲಿ, ಹೆಣಕ್ಕೆ ಮಂತ್ರಾಗ್ನಿ ಮಾಡೋದಾಗ್ಲಿ, ಯಾತಕ್ಕೆ? ಆಗ ಅರ್ಜುನ ಏನು ಮಾಡ್ದ? ಆ ಶವಕ್ಕೆ ಸಂಸ್ಕಾರ ಮಾಡಿದ. ಏನಾದರೂ ಪ್ರಯೋಜನ ಉಂಟಾ? ಏನಾದರೂ ಪ್ರಯೋಜನ ಆಯ್ತಾ? ಅದರೊಳಗೆ ಕೃಷ್ಣನೆಂಬ ಚೇತನ ಇರಲೇ ಇಲ್ಲ. ಹೌದ್ರಿ, ಅದರೊಳಗೆ ಯಾಕೆ ಯಾರು ದೇಹ ಬಿಟ್ರು ಅದರೊಳಗೆ ಆ ಚೇತನ ಇರೋಲ್ಲ. ಅದಕ್ಕೆ ನೀವೇನು ಹೇಳ್ತಾ ಇದ್ರಿ ಈಗ? ಅರ್ಜುನ ಕೃಷ್ಣನ ಹೆಣಕ್ಕೆ ಬೆಂಕಿ ಇಟ್ಟ, ಏನಾದರೂ ಪ್ರಯೋಜನ ಉಂಟಾ? ಪ್ರಯೋಜನ, ಹೆಣಕ್ಕೆ ಬೆಂಕಿ ಇಟ್ಟರೆ ಏನು ಪ್ರಯೋಜನ? ಅಷ್ಟೇ ಪ್ರಯೋಜನ. ಮುಂದೆ ಆ ಹೆಣನ ಹಾಗೆ ಬೆಂಕಿ ಹಿಡಿದು ಬಿಟ್ಟರೆ ಅದು ಕೊಳತು ಹೋಗುತ್ತೆ, ಕೆಟ್ಟ ವಾಸನೆ ಬರುತ್ತೆ, ಅಲ್ಲಿ ವೈರಸ್ಗಳು ಬರುತ್ತೆ, ಕಾಯಿಲೆಗಳು ಬರುತ್ತೆ. ಅದರಿಂದ ಆ ಹೆಣಕ್ಕೆ ಬೆಂಕಿ ಇಟ್ಟರೆ ಅಲ್ಲಿ ಜಾಗ ಶುದ್ಧಿ ಆಗುತ್ತೆ. ಅಷ್ಟಾದ್ರೂ ಪ್ರಯೋಜನ ಉಂಟೋ ಇಲ್ವೋ? ಮತ್ತೆ ಏನು ಪ್ರಯೋಜನ ಅಂತ ಏನು ಕೇಳ್ತೀರಾ? ಅವ್ರು ಹೇಳ್ತಾ ಇದ್ದಾರೆ, ಹೆಣಕ್ಕೆ ಬೆಂಕಿ ಇಟ್ಟದ್ದಕ್ಕೆ ಕೃಷ್ಣ ಎನ್ನುವ ಚೇತನವೇ ಅಲ್ಲಿ ಇರಲಿಲ್ಲ ಅಂತ ಹೇಳುತ್ತಾರೆ. ಸರಿ, ಯಾರೋ ಇರ್ಬೋದು, ಕೃಷ್ಣನ ಹೆಣಕ್ಕೆ ಬೆಂಕಿ ಇಟ್ಟಿದ್ದಾರೆ, ಕೃಷ್ಣ ಅನ್ನೋ ಚೇತನ ಇಲ್ಲ, ಇನ್ಯಾರೋ ರಾಮಚಂದ್ರಾಚಾರ್ಯ ಅಂತ ಇರ್ಬೋದು, ಅವರು ಸತ್ತು ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಹೆಣಕ್ಕೆ ಬೆಂಕಿ ಇಟ್ಟರೆ ಏನಾದರೂ ಪ್ರಯೋಜನ ಉಂಟಾ? ರಾಮಚಂದ್ರಾಚಾರ್ಯ ಅನ್ನೋ ಚೇತನ ಏನಾದರೂ ಒಳಗಿದೆಯಾ ಅಂತ ಪ್ರಶ್ನೆ ಕೇಳದಂಗಾಯ್ತಲ್ರಿ. ಚೈತನ್ಯ ಒಳಗೆ ಇಲ್ದಿದ್ಮೇಲೆ ತಾನೇ ಹೆಣಕ್ಕೆ ಬೆಂಕಿ ಇಡೋದು. ಅದರಿಂದ ನಿಮ್ಮ ಕೃಷ್ಣನ ಸಾಮರ್ಥ್ಯ ಏನು ಅಂತ ಪರವಾದಿ ಕೂಗಾಡೋದೇನು ಬಿಡೋದಿಲ್ಲ. ಆಗ ಹೇಳ್ತಾರೆ ವೇದವ್ಯಾಸದೇವರು, ಮೊದಲು ಇರಲಿಲ್ಲ ಕೃಷ್ಣ ತಾನು ಯಾವ ದೇಹ, ಈಗೂ ಇಲ್ಲ. ಅಂದ್ರೆ ಕೃಷ್ಣ ಅನ್ನೋ ಚೇತನ ಇರಲಿಲ್ಲ ಆ ದೇಹದಲ್ಲಿ ಅಂದ್ರೆ ಅರ್ಥ ಏನು? ಕೃಷ್ಣ ದೇಹ ಬಿಟ್ಟೋಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಡಿ. ಈಗ ಯಾವ ಹೆಣಕ್ಕೆ ಅರ್ಜುನ ಬೆಂಕಿ ಇಟ್ಟ, ಸುಟ್ಟ, ಆ ಹೆಣದಲ್ಲಿ ಕೃಷ್ಣ ಅನ್ನೋ ಚೇತನ ಇರಲಿಲ್ಲ ಅಂದ್ರೆ ಮೊದಲು ಇರಲಿಲ್ಲ. ಕೃಷ್ಣ ಅನ್ನೋ ಒಂದು ಮಹಾಶಕ್ತಿ ಯಾವ ದೇಹದಿಂದ ಅಡ್ಡಾಡಿಕೊಂಡಿದ್ದು, ಯಾವ ದೇಹ ಧಾರಣೆಯನ್ನ ಮಾಡಿ ಸಂಚಾರ ಮಾಡ್ತಾ ಇದ್ನೋ, ಯಾವ ದೇಹವನ್ನ ಲೋಕದ ಜನರಿಗೆ ತನ್ನ ಆ ರೂಪವನ್ನ ತೋರಿಸಿಕೊಟ್ಟಿದ್ನೋ, ಆ ದೇಹವನ್ನ ಕೃಷ್ಣ ಬಿಟ್ಟು ಹೋಗಿಲ್ಲ. ಹೇಳಿ, ಶಾಸ್ತ್ರಕಾರರು ಹೇಳ್ತಾರೆ, ಶಾಸ್ತ್ರಕಾರರಾಗಿರ್ತಕ್ಕಂಥ ವೇದವ್ಯಾಸ ದೇವರೇ ಹೇಳ್ತಾರೆ, ಲೋಕಾಭಿರಾಮವಾಗಿರ್ತಕ್ಕಂಥ ಚಂದದ ದೇಹ. ಗಂಧದ ಮರದಲ್ಲಿ ಗಂಧ ಇದೆಯೋ? ಇಲ್ಲ. ಮತ್ತೆ ಎಂಥದ್ದಿದೆ? ಗಂಧದ ಮರದಲ್ಲಿ ಗಂಧ ಇಲ್ಲ ಅಷ್ಟೇ. ಮತ್ತೆ ಗಂಧದ ಮರ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅದನ್ನ? ಗಂಧದ ಮರದಲ್ಲಿ ಗಂಧವಿಲ್ಲ, ಗಂಧವೇ ಮರವಾಗಿ ಇರುವುದಷ್ಟೇ. ಇದು ನಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಬಿಡಿ.
ಸರಿ. ಪ್ರಾಣಿ, ಮನುಷ್ಯ ಪ್ರಾಣಿ ಅಲ್ವಾ? ಪ್ರಾಣ ಹೋದ ಮೇಲೆ ಮನುಷ್ಯ ಹೆಣ ಅಲ್ವಾ? ಹೆಣ ಆಗುವುದಕ್ಕಿಂತ ಮುಂಚೆ ಪ್ರಾಣ ಪಕ್ಷಿ ಹಾರೋಯ್ತು. ನೋಡಿ, ಇದೊಂದು ವಿಶೇಷತೆ, ಪ್ರಾಣ ಪಕ್ಷಿ ಹಾರೋಯ್ತು. ಅಂದರೆ ವ್ಯಾಧಂಗೆ ಏನು ಕಾಣಿಸ್ತು? ಪರಮಾತ್ಮನ ಪಾದ ಪಕ್ಷಿ ಹಾಗೆ ಕಾಣಿಸ್ತು. ಋಗ್ವೇದದ ಮಂತ್ರವನ್ನು ನಾನು ವಿವರಣೆ ಮಾಡಿದೆ. ದ್ವಾಸುಪರ್ಣವು ಸಯುಜವು ಸಖಾಯವು ಅಂತ ಹೇಳಿದೆ. ಅದನ್ನೇ ಎರಡು ಹಕ್ಕಿ ಕುಂತಾವಣ್ಣ ಅದನ್ನು ಹೇಳಿದೆ. ಅದನ್ನೇ ಒಂದು ಸಿನಿಮಾ ರಂಗದ ಗೀತೆಯನ್ನು ಹೇಳಿ ಕ್ವಾಟೆ ಲಿಂಗವೇ ಬೆಳ್ಹಕ್ಕಿ ಜೋಡಿ ಕುಂತವೆ ಅಂತ ಹೇಳಿದೆ. ಆಡು ಭಾಷೆಯಲ್ಲೂ ಪ್ರಾಣ ಪಕ್ಷಿ ಹಾರು ಹೋಯ್ತು ಅಂತ ಹೇಳ್ತಾರೆ. ಪ್ರಾಣ ಪಕ್ಷಿ ಓಡ್ ಹೋಯ್ತು, ಪ್ರಾಣ ಪಕ್ಷಿ ನಗದು ಬಿದ್ದೋಯ್ತು, ಪ್ರಾಣ ಪಕ್ಷಿ ಹಾರಿ ಹೋಯ್ತು. ಪಕ್ಷಿ ಹಾರೋಗುತ್ತೆ, ಪಕ್ಷಿ ಓಡ್ ಹೋಗುತ್ತಾ? ಅಲ್ಲಿಯೂ ಕೂಡ ಪಕ್ಷಿಯ ಒಂದು ವಿಶೇಷಣವನ್ನ ಇಟ್ಟುಕೊಂಡೇ ನಾವು ಪ್ರಾಣ ಪಕ್ಷಿ ಅಂತ ಹೇಳ್ತೇವೆ. ಗಂಧದ ಮರದಲ್ಲಿ ಗಂಧ ಇಲ್ಲ, ಗಂಧವೇ ಮರವಾಗಿರೋದು. ಯಾಕೆ? ಮನುಷ್ಯನಲ್ಲಿ ಪ್ರಾಣ ಇದೆ, ಪ್ರಾಣ ಹೋದ ಮೇಲೆ ಅವನಿಗೆ ಹೆಣ ಆಗ್ತಾನೆ. ಆದರೆ ಗಂಧದ ಮರದಲ್ಲಿ ಗಂಧ ಹೋಗುವುದು ಅಂತ ಏನಾದರೂ ಉಂಟೋ? ಇಲ್ಲಲ್ಲ. ಯಾಕೆ ಅಂದರೆ ಅದನ್ನು ತೇಯ್ತಾ 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 ಗಂಧದ ಕರಡು ಅದೃಶ್ಯವಾಗುವುದು. ಗಂಧದ ಮರದೊಳಗೆ ಗಂಧವಿದೆ ಅಂತ ಹೇಳಿದ್ರೆ ಉಚಿತನ? ಯಾಕೆಂದ್ರೆ ಗಂಧ ತೆಗೆದ್ಬಿಟ್ರೆ ಮರ ಅಂತ ಉಳ್ಕೋಬೇಕಲ್ಲ. ಮನುಷ್ಯನೊಳಗೆ ಪ್ರಾಣ ತೆಗೆದ್ಬಿಟ್ರೆ ಮನುಷ್ಯ ಅಂತ ಒಂದು ದೇಹ ಹೆಣ ಉಳ್ಕೊಂಡಿದೆಯಲ್ವಾ? ಹಾಗೆ ಗಂಧದ ಮರದಲ್ಲಿ ಗಂಧ ತೆಗೆದಾಗ ಅಲ್ಲಿ ಗಂಧದ ಮರ ಅಂತ ಒಂದು ಇರ್ಬೇಕಲ್ಲ? ಇಲ್ಲ. ಗಂಧ ತೆಗಿಬೇಕಾದ್ರೆ ಮರನೇ ತಿಕ್ಕಬೇಕು, ತೇಯ್ತಾ ಇರಬೇಕು. ಒಂದೊಮ್ಮೆ ಮರ ಖಾಲಿಯಾಗಿ ಆಗಿ 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 ಅದೃಶ್ಯವಾಗಿ ಬಿಡುತ್ತೆ. ಆ ಥರ ದೇಹ ಶ್ರೀನಿವಾಸ, ಶ್ರೀಕೃಷ್ಣನದು. ಸಮಸ್ತ ಲೋಕದ ಜನರನ್ನ ನಾನೇನಂದೆ? ಅಭಿರಾಮ. ಅಭಿ ಅಂದ್ರೇನು? ಚೆನ್ನಾಗಿ. ಅಭಿ ಅಂದ್ರೇನು? ಸಮಗ್ರತಃ. ಅಭಿ ಅಂದ್ರೇನು? ಪಂಚ ಇಂದ್ರಿಯಗಳಿಗೂ ಕೂಡ ಇವತ್ತಿನ ದಿವಸ ನಮ್ಮ ಪಂಚ ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಕಣ್ಣು ತೃಪ್ತಿ ಪಟ್ಟರೆ ಕಿವಿ ತೃಪ್ತಿ ಪಡಲ್ಲ, ಕಿವಿ ತೃಪ್ತಿ ಪಟ್ಟರೆ ನಾಲ್ಗೆ ತೃಪ್ತಿ ಪಡಲ್ಲ, ನಾಲ್ಗೆ ತೃಪ್ತಿ ಪಟ್ಟರೆ ಚರ್ಮ ತೃಪ್ತಿ ಪಡಲ್ಲ. ಎಲ್ಲ 5 ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತಹ ಒಂದು ರೂಪ ಅಂತ ಉಂಟಲ್ಲ, ಹಾಗೆ ಇರೋದಾದ್ರೆ ಅದು ಕೇವಲ ಭಗವಂತನಾದ ಶ್ರೀಕೃಷ್ಣನಿಗೆ ಮಾತ್ರ. ಅವನ ಹೆಸರೇ ಮೋಹನ ಅಂತ. ಮೋಹನ ಅಂದ್ರೆ ಎರಡರ್ಥ. ಮೋಹನ, ಮೋಹವೇ ಇಲ್ಲದವ, ಮೋಹನ, ಮೋಹವನ್ನು ಉಂಟು ಮಾಡುವ. ಲೋಕಕ್ಕೆ ಅವನ ಹೆಸರು ಅಭಿತಃ ರಾಮ. ಅಭಿತಃ ರಾಮ. ಅಭಿತಃ ಅಂದ್ರೇನು? ಸುತ್ತಮುತ್ತ, ಎನ್ವಿರಾನ್ಮೆಂಟ್, ಸುತ್ತಮುತ್ತ ಎಲ್ಲೆಡೆಯೂ ತನ್ನ ಸೌಂದರ್ಯವನ್ನ, ಅವನ ಹೆಸರೇ ಸೌಂದರ್ಯ ಸಾರಂ ಹರಿಶಂಕವರ ಅಭಯಾನಿ ಧೋರ್ಭಿರ್ದದಾನಂ ಅದಿತಂ ಸರಸಂ ಚ ಭೈಷ್ಮೇ ಸತ್ಯಾ ಸಮೇತಂ ಅಖಿಲ ಪ್ರದಂ ಇಂದಿರೇಶಂ. ಈ ಪರಿಯ ಸೊಬಗಿನ್ನವ ದೇವರದಿ ನಾಗಾಣೆ ಗೋಪೀಜನ ಪ್ರಿಯ ಗೋಪಾಲಗಲದಲೇ. ಯಾರಾದ್ರೂ ಗಂಡು ಮಕ್ಕಳು ತುಂಬ ಚೆನ್ನಾಗಿದ್ರೆ, ಪಾ ಎಷ್ಟು ಕೃಷ್ಣ ಇದ್ದಂಗೆ ಇದೆ ನೋಡಿ, ಪುಟ್ಟ ಕೃಷ್ಣ, ಕಳ್ಳ ಕೃಷ್ಣ ಹೇಳ್ಬೇಕಾದ್ರೆ ಖುಷಿ. ನಾವು ನನ್ನ ಮಗನೇ ಅಂದ್ರೆ ಎಷ್ಟು ಕೋಪ ಬರುತ್ತೆ ನಮಗೆ ಅಲ್ಲ? ಕೃಷ್ಣಂಗೆ ಮುದ್ದು ಮಾಡುವಾಗ ಕಳ್ಳ ಕೃಷ್ಣ, ತುಂಟ ಕೃಷ್ಣ, ಮುದ್ದು ಕೃಷ್ಣ. ಅವನು ಮಾಡೋ ಕಳ್ಳತನ ತುಂಟತನವನ್ನೇ ಬಹಳ ಹೊಗಳಿ ಆನಂದ ಪಡುವಂತಹ ಗೋಪಿಕಾ ಸ್ತ್ರೀಯರು, ಹರಿದಾಸರು, ಬ್ರಹ್ಮ ವೃಂದಾದಿಗಳು. ಯಾಕೆ? ತುಂಬಾ ಚಂದ. ಅಂತ ಚಂದ ಎಲ್ಲೂ ಇಲ್ಲ. ತನ್ನ ಸುತ್ತಮುತ್ತಲ ಎನ್ವಿರಾನ್ಮೆಂಟ್ಗೆ ಸೌಂದರ್ಯವನ್ನ, ನೆಮ್ಮದಿಯನ್ನು ಕೊಡ್ತಾ ಇದ್ದಂತಹ ಸ್ವತನು ತನ್ನದೇ ಆದ ಶರೀರವನ್ನ, ಭಗವಂತನ ಶರೀರ. ಎಂಥ ಶರೀರ ಅದು! ಅದ್ಭುತವಾಗಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಧ್ಯಾನ, ಧಾರಣ,
ಮಂಗಲ. ಧ್ಯಾನ, ಧಾರಣ, ಮಂಗಲ ಭಗವಂತನದು. ಶ್ರೀಕೃಷ್ಣನ ಶರೀರ ಚಿಂತನೆ ಮಾಡಬೇಕಾದ್ರೆ ಈ ಮೂರು ಸಾಕಂತೆ. ಯಾವುದು? ಧ್ಯಾನ, ಧಾರಣ, ಮಂಗಲ. ಈ ಮೂರರಿಂದಲೂ ಭಗವಂತ ನಮಗೆ ಗೋಚರ ಆಗ್ತಾನೆ. ಧ್ಯಾನ ಮಾಡೋಕ್ಕಾಗಲ್ಲ ಬಿಡಿ, ನಿಮಗೆ ಧಾರಣ ಮಾಡಿ ಸಾಕು ಅಲ್ರಿ. ಮತ್ತೇನೋ ತಂದ್ರಲ್ರಿ, ಧ್ಯಾನ, ಧಾರಣ, ಮಂಗಲ. ಧ್ಯಾನ ಧಾರಣ ಮಾಡಿ ಸಾಕು, ಧ್ಯಾನ ಮಾಡಕ್ ನಿಮ್ಗೆ ಆಗಲ್ಲ ಅಂದ್ರೆ ಯಾಕೆ? ಧ್ಯಾನ ಮಾಡಿ, ಧ್ಯಾನ ಮಾಡೋಣ ಅಂತ ಆಗೋದಿಲ್ವಾ ನಿಮಗೆ? ಆಗೋಲ್ಲ. ಧಾರಣ ಮಾಡಿದ್ರೆ ಸಾಕು. ಧ್ಯಾನ, ಧಾರಣ. ಧ್ಯಾನ ಅಂತಂದು ಹೇಳಿದ್ರಿ, ಧಾರಣ ಅಂತ ಹೇಳಿದ್ರಿ. ಏನದು? ಏನು ವ್ಯತ್ಯಾಸ ಅದು? ಯಾಕದು ಎರಡು ವಿಚಾರ ತಗೋಬೇಕು ನಾವು? ಭಗವಂತನ ರೂಪವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮೂರು ವಿಷಯಗಳಿದೆ. ಒಂದು ಧ್ಯಾನ, ಒಂದು ಧಾರಣ, ಒಂದು ಮಂಗಲ ಅಂತ ಹೇಳ್ತಾ ಇದ್ದೀರಲ್ಲ, ಇದರ ವಿವರಣೆ ಕೊಡಿ ನನಗೆ. ಧ್ಯಾನ ಅಂದ್ರೆ ಏನು? ಧಾರಣ ಅಂದ್ರೆ ಏನು? ಖಂಡ ಸ್ಮೃತಿ ಧಾರಣ. ನೋಡಿ, ಖಂಡ ಸ್ಮೃತಿ ಧಾರಣ, ಅಖಂಡ ಇತಿ ಧ್ಯಾನ. ಇಷ್ಟೇ. BBC, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್. ಅಥವಾ ಯಾವ್ದಾದ್ರು ಅಬ್ರಿವೇಷನ್ ತಗೊಳ್ಳಿ, ಅದು ಪೂರ್ತಿ ಹೇಳಕ್ಕಾಗದೆ ಮೊದಲಿನ ಲೆಟರ್ನ ಹಿಡಿದು ಅಷ್ಟನ್ನು ಕವರ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಧ್ಯಾನ, ಧಾರಣ, ಮಂಗಲ ಶಬ್ದಗಳಿಗೆ ನಾವು ನಿಷ್ಪತ್ತಿಗಳನ್ನ ಬಿಡಿಸ್ತಾ ಹೋದ್ರೆ ಖಂಡ ಸ್ಮೃತಿ, ಸ್ಮೃತಿ ಖಂಡ, ಅದಕ್ಕೆ ಧಾರಣ. ಅಖಂಡ ಸ್ಮೃತಿ ಇತಿ ಧ್ಯಾನ. ಒಂದು ಉದಾಹರಣೆ ಕೊಡ್ಬೋದಾ ನಿಮಗೆ? ನಾವು ದೇವರ ಗುಡಿಗೆ ಬಂದಿದ್ದೇವೆ, ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೇವೆ. ತುಂಬ ಚೆನ್ನಾಗಿ ವಜ್ರ ಕವಚ ಅಲಂಕಾರವನ್ನು ಶ್ರೀಕೃಷ್ಣನಿಗೆ ಮಾಡಿದ್ದಾರೆ. ಅಲ್ಲಿ ಕೃಷ್ಣನಿಗೆ ವಜ್ರ ಕವಚ ಯಾಕೆ ಮಾಡೋದು? ಅವನೇ ವಜ್ರ, ಅವನೇ ಕವಚ. ಯಾಕೆ? ಭಗವಂತ ಅಂದರೆ ಹಾಗೆ. ವಜ್ರ ಕವಚದಂತೆ ಮಂತ್ರ ದೊರಕಿತು, ನಾಮ ಮಂತ್ರ ದೊರಕಿತು. ವಜ್ರ ಕವಚದಂತೆ ಹೊದ್ದಿದ್ದ ಪಾಪಗಳೆಲ್ಲ ಕಳೆದು ಉದ್ಧಾರವಾಯಿತು. ಕುಲಕೋಟಿಯು ಮುದ್ದು ಕೃಷ್ಣನ ದಿವ್ಯ ದರ್ಶನ. ವಜ್ರ ಕವಚದಂತೆ ಹೃದಯದ ಮೇಲೆ. ಕೃಷ್ಣನ ನಾಮಸ್ಮರಣೆನೇ ನಮಗೆ ವಜ್ರ ಕವಚವಂತೆ. ಪುನಃ ಕೃಷ್ಣನಿಗೆ ವಜ್ರ ಕವಚ ಯಾಕೆ ಅಂತ ಪ್ರಶ್ನೆ ಬಂದ್ರೆ, ಕೃಷ್ಣನಿಗೆ ವಜ್ರ ಕವಚ ಬೇಕಿಲ್ಲ. ಮತ್ತೆ ಯಾಕೆ ಮಾಡಿರೋದು? ಕೃಷ್ಣ ವಜ್ರ ಕವಚ ಹಾಕಿಕೊಂಡಿದ್ದಾನೆ ಅಂದ್ರೆ ಅರ್ಥಾತ್ ಕೃಷ್ಣ ವಜ್ರ ಕವಚದಂತೆ ಅಂತ ತಿಳುವಳಿಕೆ ನಮಗೆ ಬರಬೇಕು. ಆಗ ಆ ವಜ್ರ ಏನ್ ಗೊತ್ತಾ? ವಜ್ರವನ್ನು ಕಟ್ ಮಾಡಲಿಕ್ಕೆ ಬೇರೆ ಯಾವುದರಿಂದಲೂ ಆಗಲ್ಲ. ವಜ್ರವನ್ನ ವಜ್ರದಿಂದಲೇ ತುಂಡು ಮಾಡಬೇಕು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತಮರ್ಹತಿ. ವಜ್ರ ಕವಚಧಾರಿಯಾದ ಶ್ರೀಕೃಷ್ಣನ ದರ್ಶನದಿಂದ ನಾವು ವಜ್ರದಂತೆ ಇದ್ದೇವೆ. ನಮಗೆ ಯಾವ ದುರಿತಗಳು, ಯಾವ ಕಷ್ಟಗಳು, ಏನು ಒಂದು ಕೂದಲು ಕಿತ್ಕೊಳ್ಳಕ್ಕಾಗಲ್ಲ, ಹೋಗಲ್ಲ ಅಂತೀವಲ್ಲ, ಹಾಗಿದಷ್ಟೇ. ವಜ್ರ ಕವಚ ಹಾಕಿದ್ದಾರೆ, ಕೃಷ್ಣನ ದರ್ಶನ ಮಾಡಕ್ಕೆ ಬಂದಿದ್ದೀವಿ, ಕೂತಿದ್ದೀವಿ, ಎಲ್ಲೋ ಒಂದು ಕಡೆ ವಸಂತ ಮಳೆಗೆಲ್ಲೋ ಬಡಗಳು ಎಲ್ಲ ಕೂತೀವಿ. ಯಾಕೆ? ದೇವ್ರ ಮುಂದೆ ಚಂದ್ರಶಾಲೆಯಲ್ಲಿ ಕೂತ್ಕೋಬೋದಲ್ಲ? ಇಲ್ಲ, ಉತ್ಸವ, ತುಂಬ ಜನ ಇದ್ದಾರೆ, ಅದಕ್ಕೆ ನಾನು ಎಲ್ಲಿ ಕೂತರು ಧ್ಯಾನ ಮಾಡ್ತೇನೆ. ತಲೆ ನಿಮ್ಮ ಮನೇಲೆ ಕೂತ್ಕೋ. ಕೃಷ್ಣ ಮಠಕ್ಕೆ ಯಾಕೆ ಬರಬೇಕು? ಕೃಷ್ಣ ಮಠಕ್ಕೆ ಯಾಕೆ ಬರಬೇಕು ಅಂದರೆ ಕೃಷ್ಣ ಮಠದಲ್ಲಿ ಇದ್ದಾನೆ ಎನ್ನುವ ಜ್ಞಾನ ನನಗೆ ಗೊತ್ತಾಗಬೇಕು. ಯಾಕೆ? ಜಗತ್ತಲ್ಲಿ ಎಲ್ಲೂ ಇಲ್ವಾ? ಎಲ್ಲೆಡೆಯೂ ಇರುವ ಜಗತ್ತಲ್ಲಿ ಇರುವ ಈ ದೇವೋತ್ತಮನನ್ನ ಮಧ್ವ ಮುನಿ ತನ್ನ ಪುಟ್ಟ ಹೃದಯದಿಂದ ಕಿತ್ತು ಇಲ್ಲಿಟ್ಟಿದ್ದಾನಲ್ವಾ? ಅದರ ಪ್ರಜ್ಞೆ ನಂಗೆ ಬರಬೇಕು. ಅದಕ್ಕೆ ನಾನು ಕೃಷ್ಣ ಮಠಕ್ಕೆ ಬರೋದು. ಸರಿ, ಜಪ ಮಾಡು. ಕೂತಿದ್ದಾನೆ, ಶುರುವಾಯಿತು. ಯಾತಕ್ಕೆ ಕೂತಿದ್ದೀರಿ ನೀವು? ಧ್ಯಾನಕ್ಕೆ ಕೂತ್ಕೊಳ್ತೇನೆ. ನಾನು ಬೇಡ ಅಂತ ಹೇಳಿದೆ. ನೀನು ಧ್ಯಾನ ಮಾಡಲಿಕ್ಕೆ ಬರಲ್ಲ ಮಾರಾಯ,
ಧ್ಯಾನದ ಅಗತ್ಯ ನಿಮಗೆ ಇಲ್ಲ, ಧ್ಯಾನದ ಪ್ರಾಕ್ಟೀಸ್ ಇಲ್ಲ, ನೀನು ಧ್ಯಾನ ಮಾಡಲಿಕ್ಕೆ ಹೋಗಬೇಡ, ತಪ್ಪು ಮಾಡಿ ಸಿಕ್ಕಾಕೊಳ್ಳಿಕ್ಕೆ ಹೋಗಬೇಡ, ಧಾರಣ ಮಾಡು ಸಾಕು ಒಂದೇ. ಪುನಃ ಪ್ರಶ್ನೆ ಕೇಳ್ತಾ ಇದ್ದೀಯಾ, ಧ್ಯಾನ ಅಂದ್ರೇನು, ಧಾರಣ ಅಂದ್ರೇನು, ಸಮಾಧಿ ಅಂದ್ರೇನು, ಅಷ್ಟಾಂಗ ಯೋಗಗಳೇನು? ಒಂದನೇ ಕ್ಲಾಸೇ ಓದಿಲ್ಲ, ನಿಂಗೆ ಏನು 10ನೇ ಕ್ಲಾಸಿನ ಪಾಠ ಹೇಳೋದು ತೆಪ್ರ. ಒಂದು ಉದಾಹರಣೆಯನ್ನು ಕೊಡಬಹುದು. ಕೃಷ್ಣ ಮಠಕ್ಕೆ ಹೋಗಿ ಧ್ಯಾನಕ್ಕೆ ಕೂತಿದ್ದೀಯಲ್ವಾ, ಈಗ ಹೇಳ್ತೇನೆ ನೋಡು. ಏನು, ಒಂದು ಅರ್ಧ ಗಂಟೆ ಧ್ಯಾನಕ್ಕೆ ಕೂತ್ಕೊಳ್ತೇನೆ ಅಂತ ಹೇಳಬೇಡ ಅಂತ ನಾನು ಹೇಳೋದು. ಯಾಕೆ ಗೊತ್ತಾ, ನಿಂಗೆ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ. ಏನು ಧ್ಯಾನ ಮಾಡಿರ್ತೀಯ, ಎಷ್ಟು ಧ್ಯಾನ ಮಾಡ್ತೀಯ ಅಂತ ಗೊತ್ತು ನಿಂಗೆ? ಧ್ಯಾನ ಅಂದ್ರೆ ಹೇಗಿರಬೇಕು? ಮಧ್ಯದಲ್ಲಿ ವಿಚ್ಛೇದ ಬರಬಾರದು. ವಿಚ್ಛೇದ ಅಂದ್ರೇನು, ಅದಕ್ಕೆ ಅರ್ಥ ಗೊತ್ತಿಲ್ವಾ? ಸತಿಪತಿಗಳಲ್ಲಿ ಕಿತಾಪತಿ ನಡೆದಾಗ, ಜಗತ್ಪತಿ ವೈಕುಂಠಪತಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಾಗ ವೆಂಕಟಾಚಲಪತಿ ಹೇಳ್ತಾನೆ, ಜತಿಯಾಗಿ ರತಿಯಾಗಿ ಸತೀ ಸುತರನ್ನು ಹೊಂದಿದ ಹೇ ಪತಿಗೆ, ಇಂದು ನಿನಗೆ ಸತಿ ಸುತರು ಇತಿ ಸತಿ. ಆದ್ದರಿಂದ ನೀನು ಅವರನ್ನು ಬೇಗ ಕಿತ್ತು ಯತಿ. ಏನು ಕಿತ್ತು ಎಸಿ ಬರಬೇಕಾಗಿತ್ತು. ಯತಿ ಯಾಕೆ ಹೇಳಿದ್ರಿ? ಅವರನ್ನು ಕಿತ್ತು ನೀನು ಯತಿ ಅಂದರೆ ಸನ್ಯಾಸಿ ಅಷ್ಟೇ ಅಲ್ವಾ? ವಿಚ್ಛೇದ ಅಂತ ಗೊತ್ತಾಯ್ತಲ್ಲ. ವಿವಾಹ ವಿಚ್ಛೇದನ, ಶಿರಶ್ಛೇದನ. ವಿಚ್ಛೇದ ಅಂದ್ರೆ ಬಿಡುಗಡೆ. ಯಾವುದರಿಂದ? ನೀನು ಧ್ಯಾನಕ್ಕೆ ಕೂತಾಗ ಧ್ಯಾನದಲ್ಲಿ ನಿನಗೆ ವಿಚ್ಛೇದ ಬರಲೇಬಾರದು. ಇದು ಹಾಗಲ್ಲ. ಕೃಷ್ಣ ಮಠಕ್ಕೆ ಹೋಗಿ ಕೂತಿದ್ದಿ, ನಾನು ಹೇಳ್ತಾ ಇದ್ದೇನೆ ನಿನಗೆ ಧ್ಯಾನ ಮಾಡಲಿಕ್ಕೆ ಬರಲ್ಲ ಮಾರಾಯ, ಧಾರಣ ಮಾಡು ಅಂತ ಹೇಳ್ತಾ ಇದ್ದೇನೆ, ನಿನಗೆ ಅರ್ಥವೇ ಆಗೋದಿಲ್ಲಲ್ವಾ? ಮತ್ತೆ ಏನು ಮಾಡಬೇಕು? ನನಗೆ ಧ್ಯಾನ ಮಾಡಲಿಕ್ಕೆ ಬರಲ್ಲ, ಧಾರಣ ಮಾಡುತ್ತೇನೆ ಅಂತ ಹೇಳಬೇಕು. ಅದು ನೀನು ಧಾರಣೆಯನ್ನು ಧ್ಯಾನ ಅಂತ ತಿಳ್ಕೊಂಡಿದ್ದೀಯಾ? ಈಗ ಧ್ಯಾನಕ್ಕೆ ಕೂತಿದ್ದಿ, ಆಚೆಯಿಂದ ಒಬ್ರು ಬಂದು, ಏನೋ ಕುಂತಿದ್ದೀರಿ ಮಾರಾಯ, ಇಲ್ಲಿ ಏನು ಯಾಕ್ರಿ ಕೂತಿರಿ, ಏನು ಮಾಡಕ್ಕೆ ಹತ್ತೀರಿ? ಓ ಕೇಶವಮೂರ್ತಿಗಳ ಭಾಳ ಚಲೋ ಹತ್ತು ಬಿಡ್ರಿ, ಯಾವಾಗ ಬಂದ್ರಿ? ಕಣ್ಣು ತೆಗೆಯಕ್ಕೆ ಇಷ್ಟವಿಲ್ಲ, ಸ್ವರ ಜೋರಾಗ್ತದೆ. ರೀ ಕೇಶವಮೂರ್ತಿ, ನಾನು ರಾಮಚಂದ್ರಯ್ಯ, ನಿಮ್ಮ ಮನೆ ಪಕ್ಕಕ್ಕೆ ಸುಶೀಲಮ್ಮನವ್ರ ಮಗನಿಗೆ ನನ್ನ ಮಗನ ಕೊಟ್ಟು ಸುಶೀಲಮ್ಮನವ್ರ ಮಗಳಿಗೆ ಇವ್ರ ಮಗನ ಕೊಟ್ಟಿದ್ರಂತೆ. ಮತ್ತೆ ಈಗಿನ ಕಾಲದಲ್ಲಿ ಹಂಗೆ ಬಿಡಿ, ಅವ್ರ ಮಗಳಿಗೆ ನಮ್ಮ ಮಗನ ಕೊಡೋದು, ನಮ್ಮ ಮಗನಿಗೆ ಅವ್ರ ಮಗಳನ್ನ ಕೊಡಲ್ಲ ಅಂದ ತಕ್ಷಣ ಇವ್ರೇನು ಮಾಡ್ತಾರೆ? ಸುಮ್ಮನೆ ಕೂತಿರ್ತಾರೆ, ಉತ್ತರ ಕೊಡೋರು. ಏನೋ 10 ಸಲ ಪ್ರಶ್ನೆ ಕೇಳ್ತಾರೆ ರಾಮಚಂದ್ರಾಯರ ಮನೆ ಪಕ್ಕದ ಮನೆ ಬೀಗರು, ಏನಪ್ಪ ಮಾಡಲಿ ಸ್ವಲ್ಪ ಕಣ್ತೀವ? ಇಲ್ಲ, ಹೀಗೆ ಚಿಂತನೆ ಮಾಡ್ತಾ ಇದ್ವಿ. ಓಹೋ ಚಲೋ, ನಾವು ಆ ಕಡೆ ಹೋಗಿ ಬರ್ತೇವೆ ಮಾಡ್ರು. ಮಧ್ಯಾಹ್ನ ಈಚಿಂದ ಒಬ್ಬರು ಬಂದು ಅವ್ರೇನು ಕೂಗಲೇ ಇಲ್ರಿ, ಭುಜ ಹಿಡ್ದು ಅಲಗಾಡ್ಸೇ ಬಿಟ್ರು. ಓ ದೇವಡ, ಏಮಿನಿ ಕೋರಿಕ, ಓಂ ಭಕ್ತಿ ಓಂ ಖೂಂ ಅಂತೇಳಿ ಅವ್ರೇನು ಮಾಡಿದ್ರು, ಭುಜ ಹಿಡ್ದ ಗಡ 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 ಅಂತ. ಯಾಕೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗ್ತಿರಲ್ವ ನಮಗೆ? ಅವ್ರಿಗೆ ಗೊತ್ತುಂಟು ಅರ್ಥ ಆಗೋದಿಲ್ಲ ಅಂತ. ಅವ್ರು ಎಂತ ಮಾಡಿದ್ರಂತೆ, ಭುಜ ಹಿಡಿದು ಗಡ 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 ಗಡ. ಯಾಳಮೇಲೆ ನಾನು ಯಾವಾಗ ಬಂದ್ರಿ? ನಾನು ಬಂದು 3 ದಿವಸ ಆಯ್ತು. ಹೌದಾ? ನಾನು ಬಂದು 10 ದಿವಸ ಆಯ್ತು. ಏನು ಸಾಧನೆ ಮಾಡಿದ್ರ? ಏನಿಲ್ಲ, ರಥಬೀದಿ ಸುತ್ತೀನಿ, ಕೃಷ್ಣನ ದರ್ಶನ ಮಾಡ್ತೀನಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪುಷ್ಕರವಾಗಿ ಹೊಡಿತೀನಿ ಬಡಿತೀನಿ ನಾನು ಚೆನ್ನಾಗಿ ಹೊಡಿತೀನಿ. ಏನು ಊಟ ಚೆನ್ನಾಗಿ ಬಡಿತೀನಿ. ಸಿಕ್ಕವ್ರಿಗೆ ಕೂತ್ಕೊಂಡವ್ರಿಗೆಲ್ಲ ಏನು ಮಾರಾಯ ರಪ್ ಅಂತ ಹೊಡಿಯೋದು ಬೆನ್ನಿಗೆ. ಓ ದೇವಡ ಅಂತ ಒಂದು ಬೆನ್ನಿಗೆ ಇಕ್ಕಿಬಿಟ್ರೆ ಹೊಡೆದಂಗೆ. ಇವ್ರು ಎದ್ರು. ನಾನು ಮೊದಲೇ ಹೇಳಿಲ್ವ ನಿನಗೆ ಧ್ಯಾನ ಮಾಡಕ್ ಬರಲ್ಲ ನಿನಗೆ? ನಾನೇನು ಹೇಳಿದ್ದೆ? ನಾನು ಧ್ಯಾನ ಮಾಡ್ತೇನೆ ಅಂತ ಕೂತಿದ್ದೆ. ಧ್ಯಾನಕ್ಕೇನು ಅರ್ಥ? ಅಖಂಡ. ಖಂಡ ಅಂದ್ರೇನು? ತುಂಡು. ಅಖಂಡ ತುಂಡಾಗದೇ ಇರೋದಕ್ಕೆ ಧ್ಯಾನ ಅನ್ನೋದು. ಖಂಡ ಸ್ಮೃತಿ ಅಂದ್ರೆ ತುಂಡಾಗೋದಕ್ಕೆ, ವಿಚ್ಛೇದನ ಆಗೋದಕ್ಕೆ ಧಾರಣ ಅಂತ ಹೇಳೋದು.
ನೀನು ಧಾರಣಕ್ಕೆ ಕೂತಿರೋದು, ನೀನು ಧ್ಯಾನಕ್ಕೆ ಕೂತಿರೋದು ಅಲ್ವೇ ಅಲ್ಲ. ಅವನಂದ ಏನು ಸ್ವಲ್ಪ ತಂಪಾಗಿದೆ ಅಂತ ಕೂತ್ಕೊಂಡೆಯೋ, ಯಾಕಂದ್ರೆ ಹೊರಗಡೆ ಬಹಳ ಬಿಸಿಲು, ಉಡುಪಿ ಅಬ್ಬಬ್ಬಬ್ಬಬ್ಬಬ್ಬ ತಗದ 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 ಅನ್ನತ್ತೆ. ಯಾಕೆ? ಸಮುದ್ರ ತೀರ. ಪಾಪ ಇವಳು ಕೃಷ್ಣ ಮಠದಲ್ಲಿ ಲಕ್ಷ್ಮಣ ಊಟ ಮಾಡ್ಕೊಂಡು ತಣ್ಣಗೆ ಧ್ಯಾನ ಮಾಡ್ತಾ ಇದ್ದೀನಿ. ಏನ್ರಿ ಧ್ಯಾನ ಮಾಡ್ತಾ ಇದ್ದೆ, ಏನ್ ಕಾಣಿಸ್ತು? ಏನು ಕಾಣಿಸ್ಲೇ, ಅಷ್ಟು ಒಳ್ಳೆ ಧ್ಯಾನ. ಅದು ಧ್ಯಾನ ಅಲ್ಲ, ಅದು ಧಾರಣ. ಹೀಗೆ ಆಚೆಯಿಂದ ಬರೋರಿಗೆ ಈಚೆಯಿಂದ ಬರೋರಿಗೆ ಉತ್ತರ ಕೊಡ್ತಾನೇ ಇರಬೇಕಲ್ಲ. ಹಾಗಾಗಿ ಧ್ಯಾನ ತಪ್ಪಿ ಹೋಯ್ತು. ಅವನಿಗೆ ಧ್ಯಾನ ತಪ್ಪ, ಯಾಕಂದ್ರೆ ಪ್ರಶ್ನೆ ಎಲ್ಲ ಉತ್ತರ ಕೊಟ್ಬಿಟ್ಟ. ಮಧ್ಯ ಅಖಂಡ ಸ್ಮೃತಿ, ಖಂಡ ಸ್ಮೃತಿ. ಈಗ ಖಂಡ ಆಯ್ತು, ಅದು ವಿಚ್ಛೇದನ ಆಯ್ತು. ಅವ್ನು ಧ್ಯಾನ ಮಾಡಕ್ಕೆ ಅಂತ ಕೂತಿದ್ರೆ ಅಲ್ಲಿ ವಿಚ್ಛೇದನ ಆಯ್ತು, ಅದರಿಂದ ಅದು ಖಂಡ ಸ್ಮೃತಿ ಆಗೋಯ್ತು. ಧ್ಯಾನ ಅಲ್ಲವೇ ಅಲ್ಲ. ಇದೇನು ಅಂದ್ರೆ ಇದು ಧಾರಣ. ಧಾರಣ ಅಂದ್ರೆ ಏನು? ಪುನಃ ಪ್ರಶ್ನೆ. ಧಾರಣೆ ಪಾರಣೆ ಅಂತ ಒಂದು ವ್ರತ ಇದೆ. ಏನೇಳಿ? ಧಾರಣೆ ಪಾರಣೆ ಅಂತ ಒಂದು ವ್ರತ ಇದೆ. ಏನರ್ಥ ಧಾರಣೆ ಅಂದ್ರೆ? ಏನರ್ಥ ಪಾರಣೆ ಅಂದ್ರೆ? ಬಹಳ ಸುಲಭ. ಧಾರಣೆ ಹೆಚ್ಚಾಗಿದೆ ನೋಡಿ ಅಂತಾರೆ, ಬೆಲೆ. ಧಾರಣೆ ಅಂದ್ರೆ ಬೆಲೆ. ಒಂದು ದಿನ ಊಟ, ಒಂದು ದಿನ ಊಟ, ಮಗದೊಂದು ದಿನ ಉಪವಾಸ. ಒಂದು ದಿನ ಊಟ, ಮರು ದಿವಸ ಉಪವಾಸ, ಮತ್ತೊಂದು ದಿನ ಊಟ, ಮತ್ತೊಂದು ದಿವಸ ಉಪವಾಸ. ಧಾರಣೆ ಪಾರಣೆ ಅಂದ್ರೆ ಊಟ ಮಾಡೋದು, ಧಾರಣೆ ಅಂದ್ರೆ ಊಟ ಮಾಡದೆ ಇರೋದು. ಇದು ಧಾರಣೆ ಪಾರಣೆ ವ್ರತ ಅಂತ ಇದೆ. ಅದು ಮಾಡೋರು ಇದ್ದಾರೆ, ಜೈನರು ಮಾಡ್ತಾರೆ, ಮಾಧ್ವರು ಮಾಡ್ತಾರೆ, ಅಥವಾ ಯಾರ್ಯಾರು ವ್ರತ ಮಾಡಬೇಕು ಏನೋ ಬಯಕೆ ಇದೆಯೋ ಅವರೆಲ್ಲ ಮಾಡ್ತಾರೆ. ಧಾರಣೆ ಮತ್ತು ಪಾರಣೆ. ಯಾವುದೋ ಒಂದು ದಿವಸ ಉಪವಾಸ ಮಾಡೋದು, ಇನ್ನೊಂದು ಯಾವುದೋ ದಿವಸ ಊಟ ಮಾಡೋದು, ಅದಕ್ಕೆ ಧಾರಣೆ ಪಾರಣೆ ಅನ್ನೋಲ್ಲ. ಈಗ ಸಂಕಲ್ಪ ಮಾಡಿದ್ದೇವೆ ಧಾರಣೆ ಪಾರಣೆ ಅಲ್ವಾ? ಇವತ್ತು ಉಪವಾಸ ಶುರು ಮಾಡಬೇಕು. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ದೇವರ ತೀರ್ಥ ಬಿಟ್ಟು ಇನ್ನೇನೋ ತಿನ್ನೋ ಹಾಗಿಲ್ಲ, ಅಂದ್ರೆ ತಲೆನೋ ತಿನ್ನೋ ಹಾಗಿಲ್ಲ. ನಾನು ಉಪವಾಸ ಮಾಡಿದ್ದೀನಿ, ಧಾರಣೆ ಪಾರಣೆ ಮಾಡ್ತಾ ಇದ್ದೀನಿ, ಧಾರಣೆ ಪಾರಣೆ ಮಾಡ್ತಾ ಇದ್ದೀನಿ. 100 ಜನ ಕೇಳ್ಕೊಂಬಾರ್ದು. ಈ ವರ್ಷ ಚಾತುರ್ಮಾಸ್ಯ ನಾನು ಮಡಿಲಿ ಅಡುಗೆ ಮಾಡ್ತಾ ಇದ್ದೀನಿ, ನಾನು ಮಡಿಲಿ ಅಡುಗೆ ಮಾಡ್ತೀನಿ, ಎಲ್ಲ ಮಡಿಲಿ ಮಾಡಿರ್ತೀನಿ, ಅಂದ್ರೆ ಇಷ್ಟು ದಿವಸ ಮೈಗೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ದಂಗೆ ಆಯ್ತಲ್ಲ. ಅಂದ್ರೆ ಪದೇ 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 ಹೇಳ್ತಾ ಇರೋದ್ರಿಂದ ಅದನ್ನು ಮಾಡ್ತಿಲ್ಲ ಅಂತ ಜನಕ್ಕೆ ಅನುಮಾನ ಬರಬಾರ್ದು. ಅದರಿಂದ ಅದನ್ನು ಹೇಳಬೇಡ. ಗೊತ್ತಾಯ್ತೋ? ಇಲ್ಲ ಹುಚ್ಚು ಮುಂಡೆ ಇದೆ, ನಾನು ವ್ರತ ಮಾಡಿದೆ, ಏಕಾದಶಿ ಮಾಡಿದೆ, ಯಾವುದನ್ನು ಮಾಡೋದು ತಲೆಕಾಯಿ ರುಚಿ. ಯಾವುದೋ ಹೀಗೆ ಇವತ್ತು ಪ್ರಾರಂಭ ಮಾಡಿದ್ವಿ ಉಪವಾಸ, ಇವತ್ತು ಧಾರಣೆ, ನಾಳೆ ಬೆಳಗ್ಗೆ ಊಟ ಪಾರಣೆ, ಮರುದಿವಸ ಮತ್ತೆ ಧಾರಣೆ ಉಪವಾಸ, ಮರುದಿವಸ ಮತ್ತೆ ಊಟ ಪಾರಣೆ. ಇದಕ್ಕೆ ಧಾರಣೆ ಪಾರಣೆ ಅಂತಾರೆ. ಈಗ ಧಾರಣ ಅಂದ್ರೆ ಏನರ್ಥ? ಧಾರಣ ಅಂದ್ರೆ ಏನಾಯ್ತು? ಉಪವಾಸಕ್ಕೆ ವಿಚ್ಛೇದ ಅಂತ ಅಷ್ಟೇ ಅರ್ಥ, ಬೇರೆ ಏನು ಅಲ್ಲ. ಊಟ ಮಾಡಬೇಕಾಗಿತ್ತು, ಊಟ ಮಾಡಕ್ ಬಿಡ್ತಿಲ್ಲ. ಇದು ವಿಚ್ಛೇದ ಅಂದ್ರೇನು? ಉಪವಾಸಕ್ಕೆ ಊಟ ಪಾರಣೆಗೆ ವಿಚ್ಛೇದ. ಇದು ಅಂದ್ರೆ ಯಾವುದರಿಂದ? ಊಟದಿಂದ. ಅದಕ್ಕೆ ಧಾರಣೆ ಅಂತಾರೆ ಅಷ್ಟೇ. ಧಾರಣೆ ಅಂದ್ರೇನು? ತಡೆ ಹಿಡಿಯೋದು ಅಷ್ಟೇ ರೀ, ಬೇರೆ ಏನಿಲ್ಲ. ಇವತ್ತು ಊಟ ಮಾಡಿಕೊಡೋದು ಧಾರಣೆ, ತಡ್ಕೊಂಡ್ಬಿಡೋದು. ನೀವು ಇವತ್ತು ಅನ್ನ ತಿನ್ನಲ್ಲ, ನೀರು ಕುಡಿಯಲ್ಲ, ಧಾರಣೆ. ನಾಳೆ ಎಲ್ಲ ಬಿಟ್ಟಾಕೋದನ್ನ, ಏನೇನು ತಿನ್ನಲ್ಲ, ಏನೇನು ಅವೇ ನಾಳೆ ಬೆಳಗ್ಗೆ ಅದನ್ನು ಮಾಡೋದು. ಹೀಗೆ ನಿರಂತರ ಉಪವಾಸ ಅದು ಅಲ್ಲ. ಮಧ್ಯದಲ್ಲಿ ಊಟದಿಂದ ವಿಚ್ಛೇದ ಉಂಟು. ಆ ಮಧ್ಯದಲ್ಲಿ ಊಟದಿಂದ ವಿಚ್ಛೇದ ಉಂಟಲ್ಲ, ಅದಕ್ಕೆ ಧಾರಣೆ ಅಂತಾರೆ. ಅಂದ್ರೆ ನಾವು ದೇವರ ಮುಂದೆ ಕೂತ್ಕೊಳ್ಳೋದು ಹಣೆ ಬರ ಇದೆ. ವಿಚ್ಛೇದನ ಇದ್ದುಕೊಂಡು, ಅಂದ್ರೆ ವಿಘ್ನಗಳು ಇದ್ದುಕೊಂಡು ಮಾಡುವಂತಹ ಭಗವಂತನ ಉಪಾಸನೆಗೆ ಧಾರಣ ಅಂತ ಅಷ್ಟೇ ಅರ್ಥ. ನಾವು ದೇವ್ರ ಮುಂದೆ ಕೂತಿದ್ದೀವಿ, ವಿಚ್ಛೇದ ಬರುತ್ತೆ ಎಲ್ಲೋ ಒಂದು ಕಡೆ, ಮಧ್ಯದಲ್ಲಿ ಎಲ್ಲೋ ವಿಘ್ನ ಬರುತ್ತೆ. ಯಾರೋ ಕರೀತಾರೆ, ಯಾರು ಕರಿಯಲ್ವಾ? ನಿಮ್ಮ ಹೊಟ್ಟೆನೇ ಕರೆಯುತ್ತೆ. ಏನಂತ ಕರೆಯುತ್ತೆ? ಬಾತ್ರೂಮ್ಗೆ ಹೋಗು. ವಿಚ್ಛೇದ ಬಂತ ಇಲ್ವಾ? ಹಾಗಾಗಿ ಧ್ಯಾನ ಮಾಡುವವರು ಯಾರು? ನಿಮ್ಮ ನೇನೇವ ಮುನಿ ಹೃದಯದಲ್ಲಿ ಸಿದ್ಧ. ಮುಂದೆ ನೋಡಿ, ಅದು ತುಂಬ ಮುಂದೆ ಇದೆ. ಧ್ಯಾನಕ್ಕೆ ಯೋಗ ಉಳ್ಳವರು
ಯೋಗಿಗಳು ಮಾತ್ರ ಧ್ಯಾನ ಮಾಡಬಲ್ಲರೇ ವಿನಃ ಧ್ಯಾನದ ಕ್ಲಾಸ್ ಅಂತ ಹೇಳ್ತಾರಲ್ಲ, ಸರಿಯಾಗಿ ಕ್ಲಾಸ್ ತಗೋರ್ತಾರೆ ನೋಡಿ. ಧ್ಯಾನದ ಕ್ಲಾಸ್ ರೀ, ಅದು ಧ್ಯಾನದ ಕ್ಲಾಸ್ ಅಲ್ಲ, ಅದು ಧಾರಣಾ ಕ್ಲಾಸು. ಧಾರಣ ಅಂದರೆ ವಿಚ್ಛೇದ ಬರುತ್ತೆ, ಮಧ್ಯೆ ಮಧ್ಯೆ ಎದ್ದೋಗೋದು, ಮಧ್ಯೆ ಮಧ್ಯೆ ಯಾರೋ ಮಾತಾಡ್ಸೋದು, ಯಾರಿಗೋ ನಾವು ಉತ್ತರ ಕೊಡೋದು. ಸರಿ, ನಾವು ಯಾರಿಗೂ ಉತ್ತರ ಕೊಡೋಲ್ಲ, ಹಾಗೆ ಕುತ್ಕೊಂಡ್ಬಿಡ್ತೀವಪ್ಪ ಧ್ಯಾನಕ್ಕೆ. ಕುತ್ಕೊಳ್ಳಿ, ಆದರೆ ನಿಮ್ಗೆ ಯಾರಾದ್ರು ಪ್ರಶ್ನೆ ಕೇಳಿದ್ದು ನಿಮ್ಮ ಕಿವಿ ಕೇಳಿಸಿರ್ಬಾರ್ದು. ಯಾರಾದರೂ ಏನು ದೇವುಡ, ನೀ ಏಮಿ ಕೋರಿಕ ನರುಡ ಓಂ ಬಫ್ತಿ ಕೂಂಬ್ ಅಂತ ನಿಮ್ಮ ಚೆನ್ನಾಗಿ ದೂಕಿದ್ರು ಸಹಿತ ನಿಮಗೆ ಎಚ್ಚರಿಕೆ ಆಗಬಾರ್ದು. ದಟ್ ಸ್ಟೇಟಸ್ ಇದೆಯಲ್ಲ, ಥಾಟ್ ಪ್ಲಸ್ ಸ್ಟೇಟಸ್ ಇದೆಯಲ್ಲ, ದಟ್ ಈಸ್ ಧ್ಯಾನ. ಅದರೊಳಗೆ ಹಿಂಗೆ ದೂಕಿದ ತಕ್ಷಣ ಬಿದ್ದುಬಿಟ್ಟು ಕಣ್ಬಿಟ್ಬಿಟ್ರೆ ಅದು ಧಾರಣೆಗೆ ಕೂತಿದ್ರೆ ಅಂತಲೇ ಅರ್ಥ, ಬಿಟ್ರೆ ಧ್ಯಾನದ ಕ್ಲಾಸ್ ಅಲ್ವೇ ಅಲ್ಲ. ಹೌದು ಅಂತಂದರೆ ನಾನು ನಿಮಗೆ ಕ್ಲಾಸ್ ತಗೋಬೇಕಾಗುತ್ತೆ. ಹುಷಾರ್. ನಿರಂತರವಾದ ಧ್ಯಾನ ಹೇಗಿರಬೇಕು? ನಿರಂತರವಾಗಿರ್ತಕ್ಕಂಥ ತೈಲ ಧಾರೆಯಂತೆ ಧ್ಯಾನ ಇರಬೇಕು. ಕೈಲಾಸವಾಸ ಗೌರೀಶ ಈಶ, ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸುಗೊಡು ಹರಿಯಲ್ಲಿ ಶಂಭೋ ಶಂಭೋ. ಹಿಂದಿನ ಕಾಲದಲ್ಲಿ ಋಷಿಗಳು ಧ್ಯಾನಕ್ಕೆ ಅಂತ ಹೋಗ್ತಿದ್ರು. ಹೋದಾಗ ಅಖಂಡ ಸ್ಮೃತಿ, ಅವರ ಶರೀರ ಮೇಲೆ ಹುತ್ತ ಬೆಳೀತಿತ್ತು. ಹುತ್ತದೊಳಗೆ ಏನೇನಿರಬೇಕೋ ಅದೆಲ್ಲ ಇರ್ತಿತ್ತು. 1 ವರ್ಷವೋ 2 ವರ್ಷವೋ 10 ವರ್ಷವೋ 50 ವರ್ಷವೋ 100 ವರ್ಷವೋ 1000 ವರ್ಷವೋ 10,000 ವರ್ಷವೋ ಎಚ್ಚರಿಕೆ ಇಲ್ಲ. ಯಾರು ಬಂದು ಮಾತಾಡ್ಸೋಕ್ಕೆ ಹುತ್ತದ ಹತ್ರ ಏನು ಮಾತಾಡಿಸ್ತಾರೆ? ಹೋಗಿ ಇವ್ರ ತಲೆ ಮೇಲೆ ಹುತ್ತ ಕಟ್ಟಿದೆ ಅಂತ ಹೆಂಗೆ ಗೊತ್ತಾಗ್ತಾರೆ? ಏನೋ ಹುತ್ತೇಶ್ವರ, ಅದೇನೋ ಹುಚ್ಚೇಶ್ವರ. ಹುತ್ತಕ್ಕೆ ಯಾರು ಮಾತಾಡ್ಸೋದೇನು ಮುಂಚೆನಾ? ಆ ಮುನಿಯು ಧ್ಯಾನಕ್ಕೆ ಕೂತಿದ್ದಾನೆ ಅಂದರೆ ಅವನ ಮೇಲೆ ಬೆಂಕಿಯ ಮಳೆಯೇ ಬೀಳಲಿ, ಏನಾಗಲಿ, ಅವನ ದೇಹವೇ ಸುಟ್ಟು ಹೋಗಲಿ, ಅವನಿಗೆ ಎಚ್ಚರಿಕೆ ಆಗೋಲ್ಲ. ಅಲ್ಲಿ ದೇಹ ಸುಟ್ಟೋದ್ಮೇಲೆ ಎಚ್ಚರಿಕೆ ಆಗೋದು ಹೇಗೆ? ದೇಹ ಬಿಟ್ಟರು ಎಚ್ಚರಿಕೆ ಇರುತ್ತೆ, ಅದೊಂದು ಸ್ಟೇಟಸ್ಸೇ ಬೇರೆ, ಅದು ಮುಂದೆ ಮಾತಾಡೋಣ. ದೇಹ ಬಿಟ್ಟ ಮೇಲೆ ಎಚ್ಚರಿಕೆ ಇರೋ ಸ್ಥಿತಿ ಇದೆಯಲ್ಲ, ಅದನ್ನು ಮುಂದಿನ ಪದ್ಯಗಳಲ್ಲಿ ಅದರ ವಿವರಣೆಯೇ ಇದೆ. ಅಂದರೆ ಯುಗ ಯುಗಗಳ ತನಕ ಹಸಿವೆ, ಬಾಯಾರಿಕೆ, ನೀರಡಿಕೆ ಇಲ್ಲದೆ, ಎಚ್ಚರಿಕೆ ಇಲ್ಲದೆ ಆನಂದವಾಗಿ ಕೂತ್ಕೊಂಡಿರ್ತಕ್ಕಂಥ ಒಂದು ಥಾಟ್ಲೆಸ್ ಸ್ಟೇಟಸ್ಗೆ ಧ್ಯಾನ ಅಂತಾರೆ. ಓಂ ಭಕ್ತಿ ಕೂಂಬಿಗೆ ಅಧ್ಯಾನ ಅಂತಾರೆ, ಅಂದರೆ ಧಾರಣ. ನಮ್ಗೆ ಯಾರಿಗೂ ನಿರಂತರ ಧ್ಯಾನ ಮಾಡಲಿಕ್ಕೆ ಬರೋಲ್ಲ, ಅಂತೂ ಸ್ವಲ್ಪ ಸ್ವಲ್ಪ ಜೀವನದಲ್ಲಿ ಧಾರಣ ಮಾಡ್ತೇವೆ ಅಲ್ವಾ? ಪ್ರವಚನ ಹಾಕ್ಕೊಂಡಿರ್ತೀವಿ, ಏನು ಹೇಳ್ತಾನೇ ಇರ್ತಾರೆ. ಹೇಗೆ ಹೇಳ್ತಿರ್ತಾರೆ? ಎತ್ತು ಉಚ್ಚೆ ಹೊಯ್ದ ಹಾಗೆ. ಯಾಕ್ರಿ ಎತ್ತುಚ್ಚೆ? ಮೊಲ ಉಚ್ಚೆ ಅಲ್ವಾ? ಹಲ್ಲಿ ಉಚ್ಚೆ ಅಲ್ವಾ? ಹಲ್ಲಿ ತಲೆ ಮೇಲೆ ಉಚ್ಚೆ ಇರ್ತಾರೆ, ಪುರ್ರ ಅಂತ ಹೋಗ್ಬಿಡುತ್ತೆ ನೋಡಿ, ಕೃಷ್ಣ ಕೃಷ್ಣ ಅಂತ. ಎತ್ತು ಉಚ್ಚೊಯ್ಯೋದಂತ ಯಾಕೆ ಹೇಳ್ತಾರೆ ಹೇಳಿ? ಎತ್ತು ನೊಗಕ್ಕೆ ಕಟ್ಟಿರ್ತಾರೆ ಗಾಡಿಗೆ, ಎತ್ತು ಸ್ವಲ್ಪ ಉಚ್ಚೊಯ್ಯಬೇಕು, ನಾನು ಇವ್ರನ್ನ ನೆಸ್ಕೋಬೇಕು ಅಂತ ಹೇಳಿದ್ರೆ ಅವ್ನು ಗಾಡಿನೆಲ್ಲ ಸೈಡ್ ನಿಲ್ಲಿಸ್ತಾನ. ಅವನು ನಿನಗೆ ಇವ್ರು ನಡೆಸ್ಬಂದ್ರೆ ನೀನು ಸೈಡಲ್ಲಿ ನಿಲ್ಲಿಸ್ತೀಯ. ಪಾಪ ಎತ್ತಿಗೆ ಉಚ್ಚೆ ಬಂದರೆ ಆ ಗಾಡಿ ತೊಗೊಂಡೋಗಿ ಬದಿಲಿ ನಿಲ್ಲಿಸಿ ಅದು ಉಚ್ಚೆ ಒಯ್ದುಬಿಟ್ಟು ಆಮೇಲೆ ಕೈಕಾಲು ತೊಳ್ಕೊಂಡು ಆಮೇಲೆ ಆಚಮನ ಮಾಡಿ ಆಮೇಲೆ ಚಡ್ಡಿ ಹಾಕ್ಕೊಂಡು, ಇವೆಲ್ಲ ಏನು ಪ್ರೋಗ್ರಾಮ್ಗಳಿಗೆ ಎತ್ತು ಅಂದರೆ ಬುಲಕ್ ಅದಕ್ಕೆ ಇರೋಲ್ಲ ಪಾಪ. ಅದೇನು ಮಾಡುತ್ತೆ? ಉಚ್ಚೆ ಒಯ್ಕೊತಾನೇ ಬಂದಿರುತ್ತೆ. ಅವ್ನು ಗಾಡಿ ಹೊಡಿತಾರೆ, ಹೈ 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 ಅಂತ ಹೊಡಿತಾರೆ. ಅದು ಕೆಲಸ ಉಚ್ಚೆ ಒಯ್ದು ಕಕ್ಕ ಮಾಡೋದು, ಮಾಡ್ಕೊಂಡು ಹೋಗುತ್ತೆ. ನಮಗೆ ಯಾರಿಗಾರು ಹಂಗೆ ಮಾಡಿ ನೀನು ನೋಡೋಣ, ನೀನು ನಡ್ಕೊಂತ ಉಚ್ಚೆ ಒಯ್ಕೊಂಡು ಹೋಗಪ್ಪ, ಅದು ಬರೋದೇ ಇಲ್ಲ. ಅದು ಯಾಕೆ ಅಂದರೆ ನಮ್ಮ ಮೈಂಡ್ ಸೆಟಪ್ ಆಗಿದೆ, ಒಂದು ಕಡೆ ಕೂತ್ರೆ ಮಾತ್ರ ಅದು ಬರೋದು. ನಡ್ಕೋಂತ ಹೆಂಗೆ ಹೋಗೋಕ್ಕಾಗತ್ರಿ? ಅದು ಆಗದೇ ಇರೋ ಕೆಲಸ. ನಮ್ಮ ಧ್ಯಾನನೂ ಹೀಗೆ, ನಮ್ಮ ಧಾರಣೆಯು ಹೀಗೆ, ಎತ್ತು ಉಚ್ಚೆ ಹೊಯ್ದಾಗೆ. ಧ್ಯಾನ ಮಾಡೋರು ಇದ್ದಾನಪ್ಪ. ಧ್ಯಾನಕ್ಕೆ ಧಾರಣಕ್ಕೆ ಅರ್ಥ ಗೊತ್ತಾಯ್ತಲ್ವ? ಧ್ಯಾನ ಅಂದರೆ ಅಖಂಡ ಸ್ಮೃತಿ, ಯಾವತ್ತೂ ಯಾವ ಕಾಲಕ್ಕೂ ವಿಚ್ಛೇದನ ಇಲ್ಲವೇ ಇಲ್ಲ. ಹಾಗೆ ಋಷಿಗಳು ಸಾವಿರಾರು ವರ್ಷಗಳ ಕಾಲ ಧ್ಯಾನ ಮಾಡ್ತಿದ್ರು. ಯಾವಾಗೋ ಏನೋ ವಿಚ್ಛೇದ ಅವರೇ ತಗೊಳ್ಳೋರು, ಮತ್ತಾರು ತಗೊಳ್ಳೋರು ಯಾರು ಮಾಡ್ತಿದ್ದಿಲ್ಲ. ವಿಚ್ಛೇದ ಅವರೇ ತಗೋಬೇಕು, ತಗೊಂಡು ಮತ್ತೆ ವಾಪಸ್ಸು ಊರಿಗೆ ಬಂದು ಮತ್ತೆ ಧ್ಯಾನ ಸುದ್ದಿಯೇ ಇಲ್ಲ. ಮಾಡಿದಂಥ ಧ್ಯಾನದ ತಪಸ್ಸನ್ನು ಲೋಕದ ಸಮಾಜದ ಹಿತಕ್ಕೋಸ್ಕರ ಖರ್ಚು ಮಾಡೋದು. ಅವಾಗ ಧ್ಯಾನಗೇನ ಮಾಡ್ತಿರ್ಲಿಲ್ಲ ಅವರು. ಅವಾಗ ಧಾರಣ ಮಾಡಿದ ಧ್ಯಾನದ ವಿಷಯವನ್ನು
ಚಿಂತನೆ ಮಾಡ್ತಾ ಸತಿ ಪುತ್ರರೊಂದಿಗೆ ಸಂಸಾರ ಮಾಡ್ತಾ ಲೋಕದ ಸಮಾಜ ಜನರಿಗೆ ಒಳ್ಳೆಯ ಬೋಧನೆಗಳನ್ನು ಮಾಡ್ತಾ ಮತ್ತು ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಒಂದು 6 ತಿಂಗಳು ಹಂಗೆ ಕಳೀತಿದ್ರು. ಮತ್ತೆ ಪುನಃ ಧ್ಯಾನಕ್ಕೆ ಹೋಗ್ಬಿಡೋರು. ಧ್ಯಾನ ಅಂದರೆ ಎಚ್ಚರಿಕೆನೇ ಇಲ್ಲ. ಇವತ್ತು ಏನೇನೋ ಧ್ಯಾನ ಕ್ಲಾಸ್ಗಳು, ಅನೇಕ ಕ್ಲಾಸ್ಗಳು ಬಂದಿದ್ದಾರೆ. ವಿಷ್ಣು ಸಹಸ್ರನಾಮ ಬೆಂಗಳೂರಿಗೆ ಹೋಗಿ ನೋಡಿ, ಪಾಪ ಮೈಸೂರಲ್ಲಿ ಇಲ್ಲ ಅಂತ ಕಾಣುತ್ತೆ, ನಮ್ಮೂರಲ್ಲಂತೂ ಕ್ಲಾಸ್ಗಳೇ ಇಲ್ಲ ಬಿಡಿ. ಯಾಕಂದ್ರೆ ತಿರ್ಕೊಂಡು ತಿನ್ನೋನಿಗೆ ಜುಟ್ಟಿಗೆ ಯಾರಿಗೆ ಮಲ್ಲಿಗೆ ಹೂ ತಂದಿಡೋರು. ವಿಷ್ಣು ಸಹಸ್ರನಾಮದ ಕ್ಲಾಸ್ ಒಬ್ಬ ಮೇಡಮ್ ಪಾಠ ಹೇಳ್ತಾರೆ. ಯಾಕೆ ಮಾಸ್ಟ್ರು ಹೇಳಲ್ವಾ? ಮಾಸ್ಟ್ರು ವಿಷ್ಣು ಸಹಸ್ರನಾಮ ಓದೇ ಇಲ್ಲ ಬಿಡಿ, ಪಾಪ ಮೇಡಮ್ಮೇ ಓದೋದು. ಎಲ್ಲರಿಗೂ ಪಾಠ 100 ಜನ ಸೇರಿ. ಇನ್ನೊಂದು ಮನೆ ಲಲಿತಾ ಸಹಸ್ರನಾಮದ ಕ್ಲಾಸ್, ಇನ್ನೊಂದು ಮನೆ ಸೌಂದರ್ಯಲಹರಿ ಕ್ಲಾಸ್, ಇನ್ನೊಂದು ಮನೆ ವೀಣೆ ಕ್ಲಾಸ್, ಇನ್ನೊಂದು ಮನೆ ತಬಲಾ ಕ್ಲಾಸ್, ಇನ್ನೊಂದು ಮನೆ ಪಿಳ್ಳಂಗೋವಿ ಕೊಳಲು ಹೇಳ್ಕೊಡ್ತಾರೆ, ಇನ್ನೊಂದು ಕಡೆ ಮೃದಂಗ ಹೇಳ್ಕೊಡ್ತಾರೆ, ಇನ್ನೊಂದು ಕಡೆ ಘಟಂ ಹೇಳ್ಕೊಡ್ತಾರೆ, ಇನ್ನೊಂದು ಕಡೆ ತಾನ್ಪೂರ್ ತಂಬೂರಿ ಹೇಳ್ಕೊಡ್ತಾರೆ. ನಾನು ಬೆಂಗಳೂರಲ್ಲಿ ಎಲ್ಲ ಕ್ಲಾಸ್ಗಳನ್ನು ನೋಡಿದೆ. ಅಯ್ಯಯ್ಯಯ್ಯಯ್ಯೋ, ಯೋಗದ ಕ್ಲಾಸ್ ಅಂತೂ ಬೀದಿಗೆ 2. ಎಲ್ಲರೂ ಯೋಗಿಗಳೇ ಪಾಪ, ದೊಡ್ಡ ದೊಡ್ಡ ಯೋಗಿಗಳು. ಅವ್ರ ಯೋಗ ಸಾಮರ್ಥ್ಯ ಎಷ್ಟು ದೊಡ್ಡದು ಅಂದರೆ ಕರೋನಾ ಬಂದಾಗ ಬಾಯಿ ಮುಚ್ಕೊಳ್ಳದೆ ಮತ್ತೇನು ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಯೋಗ. ಬೇರೆ ಇದು ಏನು ಮಾಡೋದ್ರಿ? ಯೋಗವನ್ನು ಮೀರಿ ಬಂದಂಥ ಭೋಗ ಇದು. ಯೋಗವನ್ನು ಮೀರಿ ಬಂದಂಥ ಭೋಗ. ಏನು ಭೋಗ? ಬಾಳಬಾರ್ದ ಕಡೆ ಎಲ್ಲ ಸಂಭೋಗ ಬಂತಲ್ಲ ಭೋಗ. ಅದೇ ನಿಮಗೆ ಪ್ರಕ್ರಿಯೆ, ಆಭಿಚಾರ ಪ್ರಕ್ರಿಯೆ. ನಾನು ಹಳೆ ಕ್ಲಾಸಲ್ಲಿ ಹೇಳಿದೆ, ಯೋಗ ಅಂದ್ರೇನು, ಯೋಗ ಅಂದ್ರೇನು? ಪ್ರಕ್ರಿಯೆ ಆಗೋಗ್ಬಿಟ್ಟಿದೆ ನಿಮ್ಮ ಮೇಲೆ ಅಲ್ವಾ? ಇಂತಹ ಪ್ರಕ್ರಿಯೆಯಲ್ಲಿ ಏನು ಮಾಡೋಕ್ಕಾಗತ್ತೆ ನಾವು? ಆದರೆ ಇಡೀ ಬೆಂಗಳೂರಲ್ಲಿ ಒಂದು ಕ್ಲಾಸ್ ನೋಡಲಿಲ್ಲ ನಾನು. ಯಾವ ಕ್ಲಾಸ್ ಗೊತ್ತಾ? ವೀಣೆಗೊಂದು ಕ್ಲಾಸ್ ಇತ್ತು, ಕೊಳಲಿಗೊಂದು ಕ್ಲಾಸ್ ಇತ್ತು, ತಂಬೂರಿಗೊಂದು ಕ್ಲಾಸ್ ಇತ್ತು, ಎಲ್ಲ ವಾದ್ಯಗಳಿಗೂ ಕ್ಲಾಸ್ ಇತ್ತು ಬಿಡಿ. ಕ್ಲಾರ್ನೆಟ್ಗೂ ಕ್ಲಾಸ್ ಇತ್ತು, ವೈಲಿನ್ಗೊಂದು ಕ್ಲಾಸ್ ಇತ್ತು, ಪಾಶ್ಚಿಮಾತ್ಯದ ಎಲ್ಲ ವಾದ್ಯಗಳಿಗೂ ಒಂದು ಕ್ಲಾಸ್ ಇತ್ತು. ಪುಂಗಿ ಕ್ಲಾಸ್ ಅಂತ ಒಂದು ನಾನು ನೋಡಲಿಲ್ಲ. ಅದಕ್ಕೆ ನಾನು ವಿಚಾರಣೆ ಮಾಡಿದೆ, ನಂದು ಒಂದು ಕ್ಲಾಸ್ ಮಾಡಬೇಕು ಬೆಂಗಳೂರಲ್ಲಿ. ಏನು ಮಾಡೋದು? ಪುಂಗಿ ಊರು. ಹೀಗೆ ಯೋಗದ ಕ್ಲಾಸಿಂದ ಯೋಗವನ್ನು ಹೇಳಿಕೊಡಲು ಸಾಧ್ಯವಿಲ್ಲದ ಮಾತು. ಧ್ಯಾನ ನಮ್ಮ ಕೈಲಿ ಆಗದ ವಿಷಯ. ನಾವು ಮಾಡುತ್ತಿರುವುದು ಮನೆಯಲ್ಲಿ ಧಾರಣ, ಭಗವಂತನ ವಿಚಾರವಾಗಿ ಧಾರಣ. ಧಾರಣ ಅಂದರೆ ಅರ್ಥ ಹೇಳಿದೆ, ಅಂದರೆ ದೇವರ ಪೂಜೆಗೆ ಕೂತಿರ್ತೇವೆ, ಯಾರಾದರೂ ಬಂದು ಮಾತಾಡಿಸ್ತಾರೆ, ಮಧ್ಯ ವಿಚ್ಛೇದ ಬಂತು, ಅವರಿಗೆ ಉತ್ತರ ಕೊಡ್ತೇವೆ, ಮತ್ತು ದೇವರ ಪೂಜೆ ಮಾಡ್ತಾ ಇರ್ತೇವೆ. ಮಗು ಬಂದು ಹಾಲು ಕೇಳ್ತು, ಅಂದರೆ ವಿಚ್ಛೇದ ಬಂತು, ಆವಾಗ ಮಗುವಿಗೆ ಹಾಲು ಕೊಡ್ತೇವೆ, ಮತ್ತೆ ದೇವರ ಪೂಜೆಗೆ ಕೂತ್ಕೊಳ್ತೇವೆ. ನಮ್ಮ ಗಂಡ ಬಂದು ಟಿಫಿನ್ ಕ್ಯಾರಿಯರ್ ಕೊಡು ಅಂದ, ಅದನ್ನು ಕೊಟ್ಟೆ, ದೇವರ ಪೂಜೆಗೆ ವಿಚ್ಛೇದ ಬಂತು. ಅಂದರೆ ಮಧ್ಯ 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 ವಿಚ್ಛೇದ ಬರೋದಕ್ಕೆ ಧಾರಣ ಅಂತಾರೆ. ಎಲ್ಲಿಯೂ ವಿಚ್ಛೇದ ಬಂದರೂ ಕೂಡ ಅನುಗಾಡದಂತೆ ಕುಳಿತಿರತಕ್ಕಂತಹ ಥಾಟ್ಲೆಸ್ ಸ್ಟೇಟಸ್ಗೆ ಧ್ಯಾನ ಅಂತ ಹೇಳ್ತಾರೆ. ಇಂತಹ ಧ್ಯಾನಕ್ಕೆ, ಧಾರಣಕ್ಕೆ, ಮಂಗಳಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ವಾತನಂ, ತನ್ನ ಶರೀರವನ್ನ ಕೃಷ್ಣ ಏನು ಮಾಡ್ದ ಅನ್ನೋದನ್ನ ಮುಂದಿನ ಭಾಗಗಳಲ್ಲಿ ಚಿಂತನೆ ನಡೆಸೋಣ.